ಹಾಯ್ ಎವ್ರಿವನ್. ನೋಡ್ರಿ, ನಾವು KA ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡಕತ್ತೀವಿ. ಪ್ರೀವಿಯಸ್ಲಿ ಆಸ್ಕ್ಡ್ ಎಲ್ಲಾ ಕ್ವಶನ್ಸ್ ಗಳನ್ನ ನಾನು ಡಿಸ್ಕಷನ್ ಮಾಡ್ತೀನಿ. ಸೊ ಎಲ್ರಿಗೂ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ, ಆಮೇಲೆ ಕಮೆಂಟ್ಸ್ ಗಳನ್ನ ಹಾಕ್ರಿ. KA ರಿಪೀಟ್ ಆಗಿರುವಂತ ಕ್ವಶನ್ಸ್ ಗಳನ್ನ ನಾವು ಇವಾಗ ಡಿಸ್ಕಷನ್ ಮಾಡ್ತೇವೆ. ಲಾಸ್ಟ್ ಕ್ಲಾಸ್ ಅಲ್ಲಿ ಇಲ್ಲಿವರೆಗೂ ಮಾಡಿದೀವಿ, ಇವಾಗ ಕಂಟಿನ್ಯೂಷನ್ ಮಾಡೋಣ. ಕ್ವಶನ್ ಏನೈತ್ ನೋಡ್ರಿ, ಧೂಮಪಾನವನ್ನ ಹವ್ಯಾಸ ಇಟ್ಕೊಂಡ ಅಂದ್ರ ಈಗ ಸಿಗರೇಟ್ ಸೇರ್ತಿರ್ತಾರಲ್ಲ ಅಂತ ಗರ್ಭಿಣಿ ಹೆಂಗಸರು ಅವಧಿ ಪೂರ್ವ ಮಗುವಿನ ಪ್ರಸವ, ಆಮೇಲೆ ಸ್ವಾಭಾವಿಕ ಗರ್ಭಪಾತ ಮತ್ತು ವಿರೂಪಗೊಂಡ ಶಿಶುಗಳಂತ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತ. ಅಂದ್ರೆ ಏನಾಗತ್ತ ಅಂತಂದ್ ಹೇಳಿದ್ರೆ ಪ್ರೆಗ್ನೆನ್ಸಿ ನಿಲ್ಲಂಗಿಲ್ಲ. ಈಗ ಸ್ಮೋಕ್ ಮಾಡಕತ್ರ ಹುಡುಗಿರು ಪ್ರೆಗ್ನೆನ್ಸಿ ನಿಲ್ಲಂಗಿಲ್ಲ. ಪ್ರೆಗ್ನೆನ್ಸಿ ಏನಾಗತ್ತ ಅಂತಂದ್ ಹೇಳಿದ್ರೆ ರಿಲೀಸ್ ಆಗಿ ಹೋಗ್ಬಿಡುತ್ತೆ. ಅದಾದ ನಂತರ ನೆಕ್ಸ್ಟ್ ಶಿಶುಗಳು ಹುಟ್ಟಿದ್ರೆ ಮಕ್ಕಳು ಹೆಂಗ್ ಹುಡ್ತಾವ ಅಂದ್ರೆ ಒಂಥರ ತುಂಬಾ ಡಿಫ್ರೆಂಟ್ ಆಗಿ ಹುಡ್ತಾವ, ಸಮಸ್ಯೆಗಳನ್ನ ಎದುರು ಹಾಕೊಂಡು. ಇಂತ ಎದಕ್ಕೋಸ್ಕರ ಆಗತ್ತ, ಧೂಮಪಾನ ಮಾಡೋದ್ರಿಂದ ಅವರಲ್ಲಿ ಯಾವ್ದ್ರದ್ದು ಪ್ರಮಾಣ ಜಾಸ್ತಿ ಆಗಿ ಈ ತರ ಪ್ರಾಬ್ಲಮ್ ಆಗುತ್ತೆ ಅಂತ ಕ್ವಶನ್ ಕೇಳಿದಾರೆ. ಯಾವ್ದ್ರಂತಂದ್ ಹೇಳಿದ್ರೆ ಈಗ ನೋಡ್ರಿ, ಸ್ಮೋಕ್ ಮಾಡಿದ್ರೆ ಕಾರ್ಬನ್ ಮೊನಾಕ್ಸೈಡ್ ಜಾಸ್ತಿ ಆಗಿ ಭ್ರೂಣದಲ್ಲಿ ಏನಂತಂದ್ರೆ ಹೈಫೋಕ್ಸಿಯಾ ಅಂತಂದೇಳಿ ಆಮ್ಲಜನಕದ ಕೊರತೆ ಆದ್ರೆ, ಸೊ ಮಗುವಿಗೂ ಮತ್ತು ತಾಯಿಗೂ ಅಂದ್ರೆ ತಾಯಿ ಆಲ್ರೆಡಿ ತಗೋತಿರ್ತಾಳ, ಬಟ್ ಅದ್ರ ತಾಯಿಯಿಂದ ಏನಂದ್ರೆ ಯಾರಿಗ್ ಹೋಗ್ಬೇಕು, ಮಗುಗ್ ಹೋಗ್ಬೇಕಲ್ಲ ಆಮ್ಲಜನಕ. ಆ ಆಮ್ಲಜನಕದ ಕೊರತೆ ಉಂಟಾಗತ್ತೆ ಸ್ಮೋಕ್ ಮಾಡೋದ್ರಿಂದ. ಅವಾಗ ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರ ಭ್ರೂಣದ ಹೈಪೋಕ್ಸಿಯಾ ಅಂತಂದ್ ಹೇಳಿ ಕರಿತೀವಿ. ಹೈಪೋಕ್ಸಿಯಾ ಅಂತಂದೇಳಿ ಇದೊಂದು ಟರ್ಮ್, ಹೈಪೋಕ್ಸಿಯಾ ಅಂತಂದೇಳಿ. ಸೊ ಆಮ್ಲಜನಕದ ಕೊರತೆ ಉಂಟಾಗುವುದು. ಸೊ ಇಲ್ಲಿ ಏನಾಗತ್ತಂದ್ರೆ ಆಮ್ಲಜನಕ ಸಾಗಿಸುವ ರಕ್ತದ ಸಾಮರ್ಥ್ಯ ತೀವ್ರ ಕಡಿಮೆ ಆಗ್ಬಿಟ್ಟು ಈ ತರ ಆಗತ್ತ ಪ್ರಾಬ್ಲಮ್ಸ್ ಗಳು. ಇದು ತುಂಬಾ ಇಂಪಾರ್ಟೆಂಟ್. ನೋಡ್ರಿ, ಸಮ್ ಇಂಪಾರ್ಟೆಂಟ್ ಹಾರ್ಮೋನ್ಸ್ ಗಳು ಬರ್ತಾವ. ನೋಡ್ರಿ, ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಹೇಳ್ತೀನಿ. ಇಲ್ಲೇನಂತಂದ್ ಹೇಳಿದ್ರೆ HCG ಅಂತ ಬಿಡುಗಡೆ ಆಗತ್ತೆ. HCG ಅಂತಂದ್ ಹೇಳಿದ್ರೆ ಹುಮ್ಯಾನ್ ಕೊರಿಯೋನಿಕ್ ಗೊನ್ಯಾಡೋಟ್ರೋಪಿನ್ ಅನ್ನೋ ಒಂದು ಹಾರ್ಮೋನ್. ಹುಮ್ಯಾನ್ ಕೊರಿಯೋನಿಕ್ ಗೊನ್ಯಾಡೋಟ್ರೋಪಿನ್ ಅಂತಂದೇಳಿ ಈ ಹಾರ್ಮೋನ್ ಏನ್ ಮಾಡುತ್ತೆ ಅಂತಂದ್ ಹೇಳಿದ್ರೆ ಪ್ರೊಜೆಸ್ಟಿರಾನ್ ಅನ್ನ ಉಳಿಸ್ಕೊಳ್ಳಕ್ಕೆ. ಪ್ರೊಜೆಸ್ಟಿರಾನ್ ಹಾರ್ಮೋನ್ ಹೆಂಗ್ ಬಿಡುಗಡೆ ಆಗ್ಬೇಕು, ಅದಾದ ನಂತರ ನೆಕ್ಸ್ಟ್ ಕಾರ್ಪಸ್ ಲೂಟಿಯಂ ಅಂತಂದ್ ಹೇಳಿ ಬರುತ್ತೆ, ಅದನ್ನ ಹೆಂಗ್ ಉಳಿಸ್ಕೋಬೇಕು ಅಂತಂದ್ ಹೇಳಿ ಸಹಾಯ ಮಾಡುತ್ತೆ. ಜಸ್ಟ್ ಇದನ್ನ ನೆನ್ಪಿಟ್ಕೊಳ್ರಿ. ಅದಾದ ನಂತರ ಈಗ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತಾರಲ್ಲ, ಪ್ರೆಗ್ನೆನ್ಸಿ ಕಿಟ್ ಅಂತ ಹೇಳಿ ಬರುತ್ತೆ, ಅದನ್ನ ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಮಾಡಿದ ನಂತರ ಈಗ ಲೈನ್ ಗಳು ಬರ್ತಾವ. ರೀಸನ್ ಯಾಕೆ ಬರುತ್ತೆ ಅಂತಂದ್ ಹೇಳಿದ್ರೆ ಈ ಹಾರ್ಮೋನ್ ಪ್ರೆಸೆಂಟ್ ಬರುತ್ತೆ. ಓನ್ಲಿ ಯಾವಾಗ ಪ್ರೆಗ್ನೆನ್ಸಿ ಪ್ರೆಸೆಂಟ್ ಇತ್ತು ಅಂತಂದ್ ಹೇಳಿದ್ರೆ, ಪ್ರೆಗ್ನೆನ್ಸಿ ಇದ್ರು ಅಂತಂದ್ ಹೇಳಿದ್ರೆ ಮಾತ್ರ ಈ HCG ಅನ್ನೋ ಒಂದು ಹಾರ್ಮೋನ್ ಬಿಡುಗಡೆ ಆಗತ್ತೆ. ಅದು ಏನಂತಂದ್ ಹೇಳಿದ್ರೆ ಯೂರಿನ್ ಒಳಗಡೆ ಬರುತ್ತೆ. ಯೂರಿನ್ ಒಳಗಡೆ ಏನಂತಂದ್ ಹೇಳಿದ್ರೆ ಎಕ್ಸ್ಟ್ರಾ ಇದ್ದು ರಿಲೀಸ್ ಆಗ್ತಿರುತ್ತೆ. ಇದನ್ನ ನಾವು ಟೆಸ್ಟ್ ಮಾಡೋದ್ರಿಂದ ನಮ್ಗ HCG ಅನ್ನೋ ಕಂಟೆಂಟ್ ಕಂಡು ಬಂತಂತಂದ್ ಹೇಳಿದ್ರ ಆ ಮಹಿಳೆ ಅಥವಾ ಆ ಹೆಂಗಸು ಅಥವಾ ಆ ಹುಡುಗಿ ಏನಂದ್ರೆ ಪ್ರೆಗ್ನೆಂಟ್ ಆಗಿದಾಳು ಅಂತಂದ್ ಹೇಳಿ ಹೇಳ್ತೀವಿ. ಮೇನ್ ಕಾರಣ ಏನು, ಅದನ್ನ ಬರ್ಸ್ಬಿಡ್ತೀನಿ ನೋಡ್ರಿ ಯಾವ್ದಂತಂದ್ ಹೇಳಿ. ಹುಮ್ಯಾನ್ ಕೋರಿಯೋನಿಕ್ ಗೊನ್ಯಾಡೋಟ್ರೋಫಿನ್ ಅಂತಂದೇಳಿ. ಗೊನ್ಯಾಡೋಟ್ರೋಫಿನ್ ಈ ಹಾರ್ಮೋನ್ HCG ಅಂತಂದ್ ಹೇಳ್ತೀವಿ. ನೆನ್ಪಿಟ್ಕೊಳ್ರಿ, ಈ ಹಾರ್ಮೋನ್ ಪ್ರೆಗ್ನೆನ್ಸಿ ಕಿಟ್ ಒಳಗಡೆ ಕಂಡು ಬಂತಂತಂದ್ ಹೇಳಿದ್ರೆ ಕ್ಲಿಯರ್. ಅದಾದ ನಂತರ ನೆಕ್ಸ್ಟ್ ಯಾವ್ದಂತಂದ್ ಹೇಳಿದ್ರೆ ಪ್ರೊಜೆಸ್ಟಿರಾನ್ ಮತ್ತು ಆಮೇಲೆ ನೆಕ್ಸ್ಟ್ ನಿಮ್ಗೆ ಈಸ್ಟ್ರೋಜನ್ ಬಗ್ಗೆ ಗೊತ್ತಾಯ್ತಾ. ಪ್ರೊಜೆಸ್ಟಿರಾನ್ ಅಂಡ್ ಈಸ್ಟ್ರೋಜನ್ ಬಗ್ಗೆ ಯಾಕಂತಂದ್ ಹೇಳಿದ್ರೆ ಗರ್ಭೋದ್ಧಾರಣೆಯನ್ನ ಕಾಯ್ದುಕೊಳ್ಳುವಂತ ಹಾರ್ಮೋನ್. ಸೊ ಈಗ ಗರ್ಭಧಾರಣೆ ಆಗಿರುತ್ತಾ, ಸೊ ಗರ್ಭಧಾರಣೆ ಆದ ನಂತರ ಅದು ರಿಲೀಸ್ ಆಗ್ಬಾರ್ದಲ್ಲ, ಸೊ ಗರ್ಭಧಾರಣೆ ಕಾಯ್ದುಕೊಳ್ಳುವಂತ ಒಂದು ಹಾರ್ಮೋನ್ ಯಾವ್ದಂದ್ರೆ ಪ್ರೊಜೆಸ್ಟಿರಾನ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ಈಸ್ಟ್ರೋಜನ್ ಅಂತಂದ್ ಹೇಳಿದ್ರೆ, ಇವಾಗ ಈಸ್ಟ್ರೋಜನ್ ಏನಂತಂದ್ ಹೇಳ್ತೀವಿ, ಎಲ್ಲಾ ಇದು ಹೆಣ್ಣಿನ ಲಕ್ಷಣಗಳೇನ್ ಬರ್ತಾವಲ್ಲ ಅದ್ರದ್ದು ಬೆಳವಣಿಗೆಗೋಸ್ಕರ ಈಸ್ಟ್ರೋಜನ್ ಕಾರಣ ಆಗತ್ತೆ. ನಮ್ ಗಂಡಸರಲ್ಲಿ ಯಾವ್ದಾಗತ್ತೆ, ಟೆಸ್ಟೋಸ್ಟಿರಾನ್ ಅಲ್ಲ, ಸೇಮ್ ಹಂಗೆ ಹೆಂಗಸರಲ್ಲಿ ಈಸ್ಟ್ರೋಜನ್ ಅಂತಂದ್ ಹೇಳ್ತೀವಿ. ಬಟ್ ಆದ್ರೆ ಈಗ ಪ್ರೆಗ್ನೆನ್ಸಿ ಕಾಪಾಡ್ಕೋಬೇಕು, ಪ್ರೆಗ್ನೆನ್ಸಿ ರಿಲೀಸ್ ಆಗ್ಬಾರ್ದು, ಏನೋ ಕೆಲವೊಂದು ಬರ್ತಾವ, ಅದನ್ನ ಅಷ್ಟೊಂದು ನಮ್ಗೆ ಎಕ್ಸ್ಪ್ಲೈನ್ ಮಾಡಕ್ ಬರ್ತಿಲ್ಲ. ಸೊ ಅವು ಆತರ ಕಂಡೀಷನ್ಸ್ ಗಳು ಆಗ್ಬಾರ್ದು ಅಂತಂದ್ ಹೇಳೋಕೆ ಪ್ರೊಜೆಸ್ಟಿರಾನ್ ಹಾರ್ಮೋನ್ ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್. ಅದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರೆ ಪ್ರೋಲ್ಯಾಕ್ಟಿನ್ ಅಂತಂದ್ ಹೇಳ್ತೀವಿ. ಪ್ರೋಲ್ಯಾಕ್ಟಿನ್ ಅಂತಂದ್ ಹೇಳಿದ್ರೆ ಈಗ ಪ್ರೆಗ್ನೆನ್ಸಿ ಆಗಿ ಮಗು ಹುಟ್ಟುತ್ತ, ಮಗು ಹುಟ್ಟಿದ ತಕ್ಷಣ ಹಾಲು ಉತ್ಪಾದನೆ ಆಗ್ಬೇಕಲ್ಲ, ತಾಯಿಯಲ್ಲಿ ಹಾಲು ಉತ್ಪಾದನೆ ಆಗ್ಬೇಕು. ಹಾಲು ಉತ್ಪಾದನೆ ಆಗ್ಬೇಕಂತಂದ್ ಹೇಳಿದ್ರೆ ಕಾರಣ ಆಗುವಂತ ಒಂದು ಹಾರ್ಮೋನ್ ಯಾವ್ದಂದ್ರೆ ಪ್ರೋಲ್ಯಾಕ್ಟಿನ್ ಅಂತಂದ್ ಹೇಳ್ತೀವಿ. ಪ್ರೋಲ್ಯಾಕ್ಟಿನ್. ಅದಾದ ನಂತರ ಆಕ್ಸಿಟೋಸಿನ್ ಅಂತಂದ್ ಹೇಳ್ತೀವಿ. ಆಕ್ಸಿಟೋಸಿನ್ ಇದೊಂದು ಹ್ಯಾಪಿನೆಸ್ ಅಂತಂದ್ ಹೇಳ್ತೀವಿ, ಹ್ಯಾಪಿನೆಸ್ ಹಾರ್ಮೋನ್. ಇವಾಗ ತಾಯಿ ಏನಂತಂದ್ ಹೇಳಿದ್ರೆ ಇರ್ತಾಳ, ಮಗು ಇರುತ್ತ, ಮಗು ಹಾಲು ಕುಡಿಬೇಕಂತಂದ್ ಹೇಳಿದ್ರೆ ಈಗ ತಾಯಿಯದೇ ಹಾಲು ಕುಡಿತಿರುತ್ತಲ್ಲ, ಆ ಟೈಮ್ ಒಳಗಡೆ ಆಕ್ಸಿಟೋಸಿನ್ ಹಾರ್ಮೋನ್ ಏನಂತಂದ್ ಹೇಳಿದ್ರೆ ರಿಲೀಸ್ ಆಗುತ್ತೆ. ಅವಾಗ ಹಾಲು ಹೊರ ಬರೋ ತರ ಒಂದು ಕಂಡೀಷನ್ ಆಗುತ್ತೆ. ಇದು ಪಾಯಿಂಟ್. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಏನಂದ್ರೆ ರಿಲ್ಯಾಕ್ಸಿನ್ ಅಂತಂದ್ ಹೇಳ್ತೀವಿ. ರಿಲ್ಯಾಕ್ಸಿನ್ ಅಂತಂದ್ ಹೇಳಿದ್ರೆ ಡೆಲಿವರಿ ಟೈಮ್ ಒಳಗಡೆ ಎಲ್ಲಾ ಲಿಗಮೆಂಟ್ಸ್ ಗಳು, ಎಲ್ಲಾ ಮಸಲ್ಗಳು ಅಂತ ಅನ್ಕೊಡ್ರಿ, ಎಲ್ಲಾ ಲಿಗಮೆಂಟ್ಸ್ ಗಳು ಏನಾಗ್ಬೇಕು,
ಸಡಿಲ್ ಆಗ್ಬೇಕಲ್ಲ, ಹೆರಿಗೆ ಆಗ್ಬೇಕು ಅಂತಂದ ಹೇಳಿದ್ರೆ ಆ ಟೈಮ್ ಅಲ್ಲಿ ಬಿಡುಗಡೆ ಆಗುವಂತ ಹಾರ್ಮೋನ್ ರಿಲ್ಯಾಕ್ಸಿನ್ ಹಾರ್ಮೋನ್ ಅಂತಂದೇಳಿ. ಈ ಎಲ್ಲಾ ಪಾಯಿಂಟ್ಸ್ ಗಳನ್ನ ಪ್ರಾಪರ್ ಆಗಿ ನೆನ್ಪಿಡಿ. ಇಲ್ಲಿ ಇನ್ನೊಂದು ಕ್ವಶನ್ ಕೇಳ್ತಾರೆ, ಸರ್ ಬರ್ತ್ ಹಾರ್ಮೋನ್ ಯಾವ್ದ್ರಿ ಅಂತಂದ್ ಹೇಳಿ. ಬರ್ತ್ ಹಾರ್ಮೋನ್ ಯಾವ್ದು ಅಂತಂದ್ ಹೇಳಿದ್ರೆ ನಾವು ಆಕ್ಸಿಟೋಸಿನ್ ಅಂತ ಕರಿತೀವಿ. ಬರ್ತ್ ಹಾರ್ಮೋನ್ ಯಾವ್ದಂತಂದ್ ಹೇಳಿದ್ರೆ ಆಕ್ಸಿಟೋಸಿನ್. ಯಾಕಂತಂದ್ ಹೇಳಿದ್ರೆ ಹೆರಿಗೆ ಟೈಮ್ ಒಳಗಡೆ ಗರ್ಭಕೋಶದ ಸ್ನಾಯುಗಳು ಬಲವಾಗಿ ಸಂಕೋಚನಗೊಳ್ಳಲು, ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಬರಂಗಿಲ್ಲ, ಲೋಕಲ್ ಲ್ಯಾಂಗ್ವೇಜ್ ದಾಗ ಹೇಳಿದ್ರೆ ಬಹಳ ಕೆಟ್ಟದಾಗಿ ಅರ್ಥ ಕೊಡುತ್ತೆ. ಸೊ ಅದಕ್ಕೋಸ್ಕರ ಗರ್ಭದ ಕೋಶಗಳೇನಂತಂದ್ ಹೇಳಿದ್ರೆ ಸಂಕೋಚನ, ಕಾಂಟ್ರಾಕ್ಷನ್ ಆಗೋಕೆ ಇದು ಯೂಸ್ ಆಗುತ್ತೆ. ಅವಾಗ ಮಗು ಏನಂದ್ರೆ ಹೊರಗಡೆ ಬರುತ್ತೆ. ಸೊ ಹೆರಿಗೆ ಹಾರ್ಮೋನ್ ಅಂದ್ರೆ ಆಕ್ಸಿಟೋಸಿನ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಕ್ವಶನ್ ನೋಡ್ರಿ, ಈ ಹೇಳಿಕೆಗಳನ್ನ ಗಮನಿಸಬೇಕು. ಸಾಮಾನ್ಯವಾಗಿ ಮಳೆ ನೀರು ಅಂತಂದ್ ಹೇಳ್ತೀವಿ. ಮಳೆ ನೀರಿನ ವ್ಯಾಲ್ಯೂ pH ವ್ಯಾಲ್ಯೂ ಎಷ್ಟು ಅಂತಂದ್ ಹೇಳಿ 5.6 ಅಂತಂದ್ ಹೇಳ್ಕೊಂಡಿರ್ತಾರೆ. ಎಸ್ 5.6 ಅಂತಂದ್ ಹೇಳಿ ಇದು ಕರೆಕ್ಟ್ ಐತೆ. ಇಲ್ಲಿ ನೋಡ್ರಿ, ಸಾಮಾನ್ಯ ಮಳೆ ನೀರ್ ಏನಂತಂದ್ ಹೇಳಿದ್ರೆ ಸ್ವಲ್ಪ ಏನಂತಂದ್ ಹೇಳಿದ್ರೆ ಅಸಿಡಿಕ್ ಅನ್ನ ಹೊಂದಿರುತ್ತೆ, ಜಾಸ್ತಿ ಹೊಂದಿರಂಗಿಲ್ಲ. ಸೊ ಅದಕ್ಕೆ ಕಾರಣ ಏನಂತಂದ್ ಹೇಳಿದ್ರೆ ವಾತಾವರಣದಲ್ಲಿ ಕಂಡು ಬರುವಂತಹ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಇದ್ದದ್ ಏನಾಗತ್ತಂದ್ರ ಮಳೆ ನೀರಿನ ಜೊತೆಗೆ ಮಿಕ್ಸ್ ಆಗತ್ತ, ಮಿಕ್ಸ್ ಆಗಿ ಕಾರ್ಬೋನಿಕ್ ಆಮ್ಲವಾಗಿ ಕನ್ವರ್ಟ್ ಆಗುತ್ತೆ, H2CO3 ಅಂತಂದೇಳಿ. ಇದೇ ರೀಸನ್ ಇಂದ ಏನ್ ಹೇಳ್ತಾರೆ ಅಂದ್ರೆ ಮಳಿ ನೀರ್ ಕುಡಿಯಾಕ್ ಹೋಗ್ಬೇಡ್ರು ಅಂತಂದ್ ಹೇಳ್ತಾರಲ್ಲ, ಮಳಿ ನೀರ್ ಜಾಸ್ತಿ ಕುಡಿಯಾಕ್ ಹೋಗ್ಬೇಡ್ರಿ ಅಂತಂದೇಳಿ ಡೈರೆಕ್ಟ್ ಆಗಿ. ಯಾಕಂತಂದ್ ಹೇಳಿದ್ರೆ ಅದು ಫಸ್ಟ್ ಮಳೆ ನೀರು, ಆಮೇಲೆ ಮಳೆ ನೀರು ಕುಡಿರಲ್ಲ, ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೋಗಿರುತ್ತೆ. ಸೊ CO2 H2 ಮಿಕ್ಸ್ ಆಗಿ ಕಾರ್ಬೋನಿಕ್ ಆಮ್ಲ ಆಗತ್ತೆ. ಇದನ್ನ ನಾವು ಏನಂತ ಕರಿತೀವಿ, ಕಾರ್ಬೋನಿಕ್ ಅಸಿಡ್ ಅಂತ ಹೇಳಿ ಕರಿತೀವಿ. ಇದು ಮಳೆ ನೀರಿನ ಜೊತೆಗೆ ಮಿಕ್ಸ್ ಇರೋದ್ರಿಂದ ಅದ್ರದ್ದು pH ವ್ಯಾಲ್ಯೂ 5.6 ಆಗಿರುತ್ತೆ. ಹೇಳಿಕೆ ಒಂದು ಕರೆಕ್ಟ್ ಆಗೈತೆ. ಅರ್ಥ ಆಯ್ತಾ ಎಲ್ರಿಗೂ? ನೆಕ್ಸ್ಟ್ ಸೆಕೆಂಡ್ ಒನ್, ನೈಟ್ರೋಜನ್ ಆಕ್ಸೈಡ್ಗಳು, ಸಲ್ಫರ್ ಆಕ್ಸೈಡ್ಗಳು ಆಮ್ಲೀಯ ಮಳೆಯನ್ನ ಉಂಟು ಮಾಡ್ತಾವ. ಎಸ್ ಕರೆಕ್ಟ್, 100%. ಇಲ್ಲಿ ನೋಡ್ರಿ, ನೈಟ್ರೋಜನ್ ಆಕ್ಸೈಡ್ಸ್ ಅಂತಂದ್ ಹೇಳಿದ್ರೆ NOx ಅಂತಂದ್ ಹೇಳ್ತೀವಿ, ಸಲ್ಫರ್ ಡೈ ಆಕ್ಸೈಡ್ ಅಂತಂದ್ ಹೇಳಿದ್ರೆ SO2 ಅಂತಂದ್ ಹೇಳ್ತೀವಿ. ಇವ್ ಎರಡು ಮಿಕ್ಸ್ ಆಯ್ತು ಅಂತಂದ್ ಹೇಳಿದ್ರೆ, ಮಿಕ್ಸ್ ಆಗಿ ನೀರಿನೊಂದಿಗೆ ವರ್ತಿಸ್ತಾವ. ಇವೆರಡು ಏನಂತಂದ್ ಹೇಳಿದ್ರ ನೀರಿನೊಂದಿಗೆ ವರ್ತಿಸಿದಾಗ ಇದು NO2 ನೀರಿನ ಜೊತೆಗೆ ವರ್ತಿಸಿ ಏನ್ ಕೊಡುತ್ತಂದ್ರ HNO3 ಅನ್ನ ಕೊಡುತ್ತ. ಅದಾದ ನಂತರ ಈ SO2 ಇದ್ದುದು ನೀರಿನ ಜೊತೆಗೆ ವರ್ತಿಸಿ ಏನ್ ಕೊಡುತ್ತಂದ್ರ H2SO4 ಅನ್ನ ಕೊಡುತ್ತ. ಇವೆರಡು ಅಸಿಡ್ಸ್ ಗಳು ಇವು ಏನಂತಂದ್ ಹೇಳಿದ್ರ ನೀರಿನ ಜೊತೆಗೆ ಮಿಕ್ಸ್ ಆದಾಗ ಅದು ಏನಾಗುತ್ತ, ಅಸಿಡ್ ರೇನ್ ಆಗತ್ತ. ಅದನ್ನ ನಾವು ಆಮ್ಲ ಮಳೆ ಅಂತ ಕರಿತೀವಿ. ಈ ಎರಡು ವಸ್ತುಗಳು ನೀರಿನ ಜೊತೆಗೆ, ಮಳೆ ನೀರಿನ ಜೊತೆಗೆ ಮಿಕ್ಸ್ ಆದಾಗ ಇದಾಗಿರುತ್ತೆ. ಇದ್ರದ್ದು pH ವ್ಯಾಲ್ಯೂ, ಈ ಆಮ್ಲೀಯ ಮಳೆ ಇರುತ್ತಲ್ಲ, ಇದ್ರ pH ವ್ಯಾಲ್ಯೂ ಈ ನಾರ್ಮಲ್ ಮಳೆಗಿಂತನೂ ಕಮ್ಮಿ ಇರುತ್ತೆ, ಲೆಸ್ ದನ್ 5.6 ಅಂತ ಹೇಳ್ಬೇಕು. ಯಾಕಂತಂದ್ ಹೇಳಿದ್ರೆ ಇವು ಸ್ಟ್ರಾಂಗ್ ಅಸಿಡ್ಸ್ ಗಳು ಅಲ್ಲಿ ಪ್ರೆಸೆಂಟ್ ಆಗಿರೋದ್ರಿಂದ. ಪಾಯಿಂಟ್ ಕ್ಲಿಯರ್ ಏನ್ರಪ್ಪ? ಸೊ ಇವಾಗ ಏನ್ ಮಾಡೋಣ ಅಂತಂದ್ ಹೇಳಿದ್ರೆ ಕೆಲವೊಂದು pH ವ್ಯಾಲ್ಯೂಗಳನ್ನ ಕಂಡುಹಿಡಿಯೋಣ. ನೋಡ್ರಿ, pH ವ್ಯಾಲ್ಯೂ ಬಗ್ಗೆ ಸಿಂಪಲ್ ಆಗಿ ಹೇಳ್ತೀನಿ. ಇದೊಂದು ಈ ತರ ಹಿಂಗ್ ಮಾರ್ಕ್ ಮಾಡ್ಕೊಳ್ರಿ. ಇಲ್ಲಿ ಏನಂತಂದ್ ಹೇಳಿದ್ರೆ 7 ಇದು 0 ದಿಂದ ಸ್ಟಾರ್ಟ್ ಆಗುತ್ತೆ, ಇದು 14. ಸರ್ 0 to 7 ವ್ಯಾಲ್ಯೂಸ್ ಏನ್ ಬರ್ತಾವಲ್ರಿ, 0 to 7 ಅದ್ ಏನ್ ಬೇಕಾದ್ ಬರ್ಲಿ, ಅವನ್ನೆಲ್ಲವನ್ನ ನಾವೇನಂತ ಕರಿತೀವಿ ಅಂದ್ರೆ ಅಸಿಡ್ಸ್ ಗಳಂತಂದ್ ಹೇಳಿ ಕರಿತೀವ್ರಿ. ಏನಂತ ಕರಿತೀವಿ? ಅಸಿಡ್ಸ್ ಗಳಂತ ಕರಿತೀವ್ರಿ. ಇವೆಲ್ಲಾ ಹೆಂಗಿರ್ತಾವ ಅಂತಂದ್ ಹೇಳಿದ್ರೆ ಹುಳಿ ಆಗಿರ್ತಾವ್ರಿ. ತಿನ್ಬೇಕಂತಂದ್ ಹೇಳಿದ್ರೆ ಹುಳಿ ಆಗಿರುತ್ತೆ. ಏನೇನ್ ಹುಳಿ ಪದಾರ್ಥಗಳು ಬರ್ತಾವ ಎಲ್ಲ ಅಸಿಡ್ಸ್ ಗಳು. ಫಾರ್ ಎಕ್ಸಾಂಪಲ್ ನಿಂಬೆ ಹಣ್ಣಾಗಿರ್ಬೋದು, ಅದು ಅಸಿಡ್ ಬರುತ್ತೆ, ಅದ್ರಲ್ಲಿ ಸಿಟ್ರಿಕ್ ಅಸಿಡ್ ಇರುತ್ತೆ. ಕರೆಕ್ಟಾ? ನಿಂಬೆ ಹಣ್ಣಿನಲ್ಲಿ ಏನಿರುತ್ತೆ ಅಂದ್ರೆ ಸಿಟ್ರಿಕ್ ಅಸಿಡ್ ಇರುತ್ತೆ, ಹುಳಿ. ಕ್ಲಿಯರ್? ಸೊ ಈ ಅಸಿಡ್ಸ್ ಗಳನ್ನ ನಾವು ಕನ್ನಡದಲ್ಲಿ ಆಮ್ಲೀಯಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಆಮ್ಲೀಯಗಳು. ಇದು 0 ದಿಂದ 7ರವರೆಗೂ. ಇನ್ನ ಇಲ್ಲಿ 7 ಅಂತಂದ್ ಬಂತು ಅಂತಂದ್ ಹೇಳಿದ್ರೆ, 7, 7.5 ಹಿಂಗ್ ಬಂತಂತ ಹೇಳಿದ್ರೆ ಇದನ್ನ ನಾವು ತಟಸ್ಥ ಅಂತ ಕರಿತೀವಿ, ನ್ಯೂಟ್ರಲ್ ಅಂತ. ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ. ನೆಕ್ಸ್ಟ್ ಈ ಕಡೆ 7ರಿಂದ 14ರವರೆಗೂ ಏನ್ ಬರ್ತಾವಲ್ಲ, ಇವುಗಳನ್ನ ನಾವು ಬೇಸಿಸ್ ಅಂತ ಕರಿತೀವಿ, ಪ್ರತ್ಯಾಮ್ಲಗಳು ಅಂತಂದ್ರೆ. ಕನ್ನಡದಾಗ ಪ್ರತ್ಯಾಮ್ಲಗಳು, ಇಂಗ್ಲಿಷ್ನಾಗ ಬೇಸಿಸ್ ಅಂತಂದ್ ಹೇಳಿ ಕರಿತೀವಿ. ಇವು ಹೆಂಗಿರ್ತಾವ ಅಂತಂದ್ ಹೇಳಿದ್ರ, ಇವು ಕಹಿ ಆಗಿರ್ತಾವ. ತಿನ್ನಾಕ ಏನಂತಂದ್ ಹೇಳಿದ್ರೆ ಕಹಿ ಆಗಿರ್ತಾವ. ಕಹಿ ಆಗಿರುವಂತಹ ಎಲ್ಲಾ ಜ್ಯೂಸ್ ಏನಿರುತ್ತಲ್ಲ ಅವೆಲ್ಲ ಬೇಸಿಸ್ಗಳು, ಪ್ರತ್ಯಾಮ್ಲಗಳು ಅಂತಂದ್ ಹೇಳಿ. ಈಗ ನಾವು ಒಂದೊಂದಾಗಿ ಡಿಸ್ಕಷನ್ ಮಾಡೋಣ. ಸರ್ ಇವಾಗ ಏನಂತಂದ್ ಹೇಳಿದ್ರೆ 0 to 7, 7 to 14 ಈ ತರ ಐತ್ರಿ. ನಾವು ಇವಾಗ ಅಸಿಡ್ಸ್ ಗಳ ಬಗ್ಗೆ ಡಿಸ್ಕಷನ್ ಮಾಡತ್ತೀವ್ರಿ. ಫಸ್ಟ್ ಬರುತ್ತೆ ನೋಡ್ರಿ, ಹೈಡ್ರೋಕ್ಲೋರಿಕ್ ಆಸಿಡ್. ಸೊ ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಹೇಳ್ತೀವಿ, HCl. ಸೊ ಇದ್ರದ್ದು 0 to 1 ಒಳಗಡೆ ಬರ್ತೈತ್ರಿ ಅಸಿಡ್ ರೇಟ್. ನೆಕ್ಸ್ಟ್ ಸ್ಟಮಕ್ ಅಲ್ಲಿ ಬಿಡುಗಡೆ ಆಗುವಂತ ಗ್ಯಾಸ್ಟ್ರಿಕ್ ಜ್ಯೂಸ್ ಅಂತ ಕರಿತೀವಿ, ಅದು 1.2 ಇರುತ್ತೆ ಆಲ್ಮೋಸ್ಟ್. ಸರ್ ಲೆಮನ್ ಜ್ಯೂಸ್, ಲೆಮನ್ ಒಳಗಡೆ ಇರುತ್ತಲ್ರಿ ಸಿಟ್ರಿಕ್ ಅಸಿಡ್, ಯಾವುದು? ಸಿಟ್ರಿಕ್ ಅಸಿಡ್, ಅದು 2.2 ಇರುತ್ತೆ. ವಿನೆಗರ್ ಅಲ್ಲಿ ಇರುವಂತ ಅಸಿಡ್ ಯಾವ್ದಂತ ಕಮೆಂಟ್ ಹಾಕ್ರಿ, ಅದು 2.8 ಇರುತ್ತೆ. ಕ್ಲಿಯರ್? ಅದಾದ ನಂತರ ಸರ್ ನೆಕ್ಸ್ಟ್ ಇನ್ನೊಂದು ಕೇಳ್ತಾರೆ, ಸರ್ ಇವಾಗ ಬ್ಲಡ್ ಅಂತಂದ್ ಹೇಳಿ ಬರುತ್ತಲ್ರಿ, ಬ್ಲಡ್. ಸರ್ ಬ್ಲಡ್ 7.4 ಇರತ್ರಿ. ಬ್ಲಡ್ ಎಷ್ಟಿರುತ್ತೆ ಅಂದ್ರೆ 7.4 ಇರುತ್ತೆ. ಅದಕ್ಕೋಸ್ಕರ ನಾವು ಅದನ್ನ ನ್ಯೂಟ್ರಲ್ ಅಂತಂದ್ ಹೇಳ್ಬೋದು. ಅದಾದ ನಂತರ ಸರ್ ಕಣ್ಣೀರು, ಟಿಯರ್ಸ್
ಟಿಯರ್ಸ್ ಕೂಡ ಏನಂತಂದ್ರೆ 7.4 ಇರುತ್ತೆ. ನಾವು ನೆಕ್ಸ್ಟ್ ಡಿಸ್ಕಷನ್ ಮಾಡಿ. ಸರ್ ಟೊಮ್ಯಾಟೋದಲ್ಲಿ ಇರುವಂತಹ ಒಂದು ಅಸಿಡ್ ರೀ 4.5 ಇರುತ್ತೆ, ಮಿಲ್ಕ್ ಅಲ್ಲಿ 6.6 ಇರುತ್ತೆ. ಮಿಲ್ಕ್ ಒಳಗಡೆ ಏನಂತಂದ್ ಹೇಳಿದ್ರೆ 6.6 ಇರುತ್ತೆ. ಅದಾದ ನಂತರ ಈಗ ಮಿಲ್ಕ್ ಒಳಗಡೆ ಇರುವಂತ ಅಸಿಡ್ ಯಾವುದು ಸರ್? ಲ್ಯಾಕ್ಟಿಕ್ ಅಸಿಡ್. ಮಿಲ್ಕ್ ಅಲ್ಲಿ ಇರುವಂತ ಅಸಿಡ್ ಯಾವುದು? ಲ್ಯಾಕ್ಟಿಕ್ ಅಸಿಡ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ಟೊಮ್ಯಾಟೋದಲ್ಲಿ ಇರುವಂತ ಅಸಿಡ್ ಯಾವ್ದು ಅಂತಂದ್ ಹೇಳಿದ್ರೆ ಆಕ್ಸಾಲಿಕ್ ಅಸಿಡ್. ನೋಡ್ರಿ ಎಷ್ಟು ಬರ್ಸಾಕತ್ತ ನಿಮಗೆ, ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಆಕ್ಸಾಲಿಕ್ ಅಸಿಡ್ ಟೊಮ್ಯಾಟೋದಲ್ಲಿ ಹುಳಿ ಹುಳಿ ಬರುತ್ತಲ್ಲ, ಅದಕ್ಕೊಂದು ಹೆಸರು ಕೊಡ್ತಾರೆ, ಅದು ಆಕ್ಸಾಲಿಕ್ ಅಸಿಡ್. ಮಿಲ್ಕ್ ಅಲ್ಲಿ ಬರುವಂತದ್ದು ಒಂದು ಹುಳಿ ಪದಾರ್ಥ ಏನ್ ಬರುತ್ತಲ್ಲ, ಅದು ಲ್ಯಾಕ್ಟಿಕ್ ಅಸಿಡ್. ಅದಾದ ನಂತರ ನೆಕ್ಸ್ಟ್ ವಿನೇಗರ್ ಅಲ್ಲಿ ಹಿಂದ್ಗಡೆ ನೋಡಿದ್ವಲ್ಲ, ವಿನೇಗರ್ ಅಲ್ಲಿ ಅದನ್ನ ನೀವು ಹೇಳ್ತಿರಲ್ಲ, ಕರೆಕ್ಟ್. ಅದಾದ ನಂತರ ಪ್ಯೂರ್ ವಾಟರ್ ಸರ್, ಪ್ಯೂರ್ ವಾಟರ್ 7.0 ಇರುತ್ತೆ. ಅದು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ. ಅದಾದ ನಂತರ ನೆಕ್ಸ್ಟ್ ಏನ್ ಬರುತ್ತೆ, ಹ್ಯೂಮನ್ ಬ್ಲಡ್ ಬಗ್ಗೆ ಹೇಳಿದ್ವಿ. ಅದಾದ ನಂತರ ಟಿಯರ್ಸ್ ಬಗ್ಗೆ ಹೇಳಿದ್ವಿ. ಇನ್ ಏನ್ ಮಾಡೋಣ ಅಂತಂದ್ ಹೇಳಿದ್ರೆ ಬೇಸಿಸ್ ಗಳ ಬಗ್ಗೆ ನೋಡೋಣ. ಬೇಕಿಂಗ್ ಸೋಡಾ ಅಂತಂದ್ ಹೇಳಿ ಬರುತ್ತೆ, NaHCO3 ಸರ್, ಸೋಡಿಯಂ ಬೈಕಾರ್ಬೋನೇಟ್ ಅಥವಾ ಬೇಕಿಂಗ್ ಸೋಡಾ ಸೊಲ್ಯೂಷನ್ ನೀರಲ್ಲಿ ಮಿಕ್ಸ್ ಮಾಡಿದ್ರೆ ಅದು 8.3 ಇರುತ್ತೆ. ಸರ್ ಇವಾಗ ಸೋಪ್, ಯಾವ ಬೇಕಾದ ಸೋಪ್ ಅನ್ನ ತಗೊಂಡ್ ನೀರ್ನ ಹಾಕಿರ ಅಂತಂದ್ ಹೇಳಿದ್ರೆ ಅದ್ರದ್ದೊಂದು ದ್ರವ ಬರುತ್ತಲ್ಲ, ಅದು 9 to 10 ಇರುತ್ತೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಮಿಲ್ಕ್ ಆಫ್ ಮ್ಯಾಗ್ನೇಷಿಯಾ ಅಂತಂದ್ ಹೇಳಿ, ಇದು ಮಿಲ್ಕ್ ಆಫ್ ಮ್ಯಾಗ್ನೇಷಿಯಾ ಅಂತಂದ್ ಹೇಳ್ತೀವಿ, 10.5 ಇರುತ್ತೆ. ಮಿಲ್ಕ್ ಆಫ್ ಇದಲ್ಲ, ಇದು ಹೌಸ್ ಹೋಲ್ಡ್ ಅಮೋನಿಯಾ, ಇದು ಮಿಲ್ಕ್ ಆಫ್ ಮ್ಯಾಗ್ನೇಸಿಯಾ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ಯಾವ್ದಾದ್ರು ಐತೆ ಇಲ್ಲ, ಮಿಲ್ಕ್ ಆಫ್ ಮ್ಯಾಗ್ನೇಷಿಯಾ ಅಂತಂದ್ ಹೇಳಿ ಬರುತ್ತೆ, ಮಿಲ್ಕ್ ಆಫ್ ಮ್ಯಾಗ್ನೇಷಿಯಾ. ಇವಾಗ ಹೊಟ್ಟೆಯ ಆಮ್ಲೀಯತೆನ ಕಡಿಮೆ ಮಾಡಕ್ಕೆ, ಸೊ ನಮ್ಮಲ್ಲಿ ಈಗ ನಾವು ಏನೋ ಒಂದ್ ತಿಂತಿರ್ತೀವ್ರಿ, ನಮ್ ಬಾಡಿ ಒಳಗ ಅಸಿಡ್ ಜಾಸ್ತಿ ಆಗಿಬಿಡುತ್ತೆ. ಅಸಿಡ್ ಜಾಸ್ತಿ ಆಗಿ ಹೊಟ್ಟೆ ಎಲ್ಲ ಉರಿಯಕ್ ಸ್ಟಾರ್ಟ್ ಆಗುತ್ತೆ. ಅವಾಗ ನೀವು ಏನ್ ಕುಡಿತಿರ್ಬೋದೈತೇನ ಅದು ಮಿಲ್ಕ್ ಆಫ್ ಮ್ಯಾಗ್ನೇಸಿಯಾದಿಂದ ರೆಡಿ ಆಗಿರುತ್ತೆ. ಅದನ್ನ ಯಾಕಂದ್ರೆ ನಮ್ ಬಾಡಿ ಒಳಗಡೆ ಅಸಿಡ್ ಜಾಸ್ತಿ ಆಗೈತೆ. ಅಸಿಡ್ ಜಾಸ್ತಿ ಆಯ್ತಂದ್ರೆ ಏನ್ ಹಾಕ್ಬೇಕು? ಬೇಸ್ ಹಾಕ್ಬೇಕು, ನ್ಯೂಟ್ರಲ್ ಮಾಡ್ಬೇಕು ಅದನ್ನ ಬಾಡಿನ. ಅದಾದ ನಂತರ ಸೋಡಿಯಂ ಹೈಡ್ರಾಕ್ಸೈಡ್ ಅಂತಂದ್ ಹೇಳಿ ಬರುತ್ತೆ, ಅತ್ಯಂತ ಪ್ರಬಲ ಆಮ್ಲ ಇದು. NaOH 14 ಇರುತ್ತೆ, ನಿಯರ್ಲಿ 14 ಇರುತ್ತೆ. ಈ ಕ್ವಶನ್ಸ್ ಗಳನ್ನ ನಿಮ್ಗ ಕಾಮನ್ ಆಗಿ ಕೇಳ್ತಾರ. ಅದಾದ ನಂತರ ಸರ್ ಸಾಯಿಲ್ ಫರ್ಟೈಲ್ ಸಾಯಿಲ್ ಅಂತಂದ್ ಹೇಳಿ ಬರುತ್ತೆ. ಮಣ್ಣಿನ ಫಲವತ್ತತೆದು pH ವ್ಯಾಲ್ಯೂ ಎಷ್ಟಿರುತ್ತೆ ಅಂದ್ರೆ 6.5 to 7 ಇರುತ್ತೆ. 6.5 to 7 ಇರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ನೋಡ್ರಿ, ನಿಮ್ಗೊಂದ್ ನಾನು ಇಂಪಾರ್ಟೆಂಟ್ ಥಿಂಗ್ ಹೇಳ್ತೀನಿ. ಈಗ ಜೇನು ನೊಣ ಅಂತಂದ್ ಹೇಳಿ ಬರುತ್ತೆ, ಜೇನು ನೊಣ ಅಥವಾ ಇರುವೆ ಅಂತಂದ್ ಹೇಳಿ ಬರ್ತಾವ. ಇವೆಲ್ಲಾ ಕಡ್ದು ಅಂತಂದ್ ಹೇಳಿದ್ರ ಅವೇನ್ ಮಾಡ್ತಾವ ಅಂತಂದ್ ಹೇಳಿದ್ರೆ, ನೀವು ಅವ್ರನ್ನ ಮುಟ್ಟಿದ್ರಿ ಅಂತಂದ್ ಹೇಳಿದ್ರೆ ಅವಕ್ ಏನೋ ಒಂಥರ ಖುಷಿ ಆಗ್ಬಿಟ್ಟು ನಿಮ್ಗ ಅವು ಮುತ್ತು ಕೊಟ್ಟು ಹೋಗ್ತಾವ. ಮುತ್ತು ಕೊಟ್ಟಾಗ ಏನಂತಂದ್ ಹೇಳಿದ್ರೆ ನಾರ್ಮಲ್ ಆಗಿ ಮುತ್ತು ಕೊಡಂಗಿಲ್ಲ, ಕಡ್ದು ಹೋಗ್ತಾವ ನಿಮ್ನ. ಚಂದಂಗೆ ಏನಂತಂದ್ ಹೇಳಿದ್ರೆ ಕಡ್ದು ಹೋಗ್ತಾವ. ಆ ಕಡ್ದಾಗ ಅವೇನ್ ಮಾಡ್ತಾವ ಅಂತಂದ್ ಹೇಳಿದ್ರೆ ಅದ್ರ ಜ್ವಲ್ಲವನ್ನ ನಿಮ್ ಬಾಡಿ ಒಳಗಡೆ ಬಿಡ್ತಾವ. ಅಂದ್ರೆ ಆ ಜ್ವಲ್ ಏನಿರುತ್ತೆ ಅಂದ್ರೆ ಅದು ಅಸಿಡ್. ಅದು ಯಾವ ಅಸಿಡ್ ಅಂತಂದ್ ಹೇಳಿದ್ರೆ ಫಾರ್ಮಿಕ್ ಅಸಿಡ್ ಅಂತಂದ್ ಹೇಳ್ತೀವಿ. ಆ ಜೇನು ನೊಣ ಅಥವಾ ಇರುವೆ ಜೊಲ್ಲಲ್ಲಿ ಏನಿರುತ್ತೆ ಅಂದ್ರೆ ಫಾರ್ಮಿಕ್ ಅಸಿಡ್ ಇರುತ್ತೆ. ಈ ಫಾರ್ಮಿಕ್ ಅಸಿಡ್ ನಮ್ ಬ್ಲಡ್ ಜೊತೆಗೆ ಕೂಡಿತು ಅಂತಂದ್ ಹೇಳಿದ್ರೆ ಉರಿಯಾಕ್ ಸ್ಟಾರ್ಟ್ ಆಗತ್ತೆ. ಅಯ್ಯೋ ಯವ್ವ ಅಂತಂದ್ ಹೇಳ್ತೀವಲ್ಲ, ಹೆವಿ ಉರಿಯಾಕ್ ಸ್ಟಾರ್ಟ್ ಆಗತ್ತೆ. ರೀಸನ್ ಏನಂದ್ರೆ ಫಾರ್ಮಿಕ್ ಅಸಿಡ್ ಅಂತಂದ್ ಹೇಳ್ತೀವಿ. ಅಥವಾ ಇದಕ್ಕೆ ಇನ್ನೊಂದ್ ಹೆಸರು ಕರಿತೀವಿ ಮೆಥನೋಯಿಕ್ ಅಸಿಡ್. ಮೆಥನೋಯಿಕ್ ಅಸಿಡ್ ಅಂತಂದೇಳಿ ಎರಡು ಒಂದೇ. ಮೆಥನೋಯಿಕ್ ಅಸಿಡ್ ಒಂದೇ, ಫಾರ್ಮಿಕ್ ಅಸಿಡ್ ಒಂದೇ. ಇಲ್ಲಿ ನೋಡ್ರಿ, ರೈಲ್ವೆ ಹಳಿಗಳನ್ನ ಜೋಡಿಸಲು ಬಳಸಬಹುದಾದ ಮಿಶ್ರಣ ಯಾವ್ದು ಅಂತಂದ್ ಹೇಳಿದ್ರ ನಾವು ಅದನ್ನ ಐರನ್ ಆಕ್ಸೈಡ್ ಅಂಡ್ ಅಲ್ಯೂಮಿನಿಯಂ ಅಂತ ಕರಿತೀವಿ. ಈಗೇನಂತಂದ್ ಹೇಳಿದ್ರ Fe2O3 ಅಂತ ಕರಿತೀವಿ, ಐರನ್ ಆಕ್ಸೈಡ್. ಅದಾದ ನಂತರ ಅಲ್ಯೂಮಿನಿಯಂ ಮಿಶ್ರಣವನ್ನ ರೈಲ್ವೆ ಹಳಿಗಳನ್ನ ಯೂಸ್ ಮಾಡಕ್ಕೆ ಈ ತರ ಬಳಸಿದ್ವಿ ಅಂತ ಹೇಳಿದ್ರೆ, ಇವಾಗ ಅದು ಕ್ರ್ಯಾಕ್ ಆಗಿರುತ್ತೆ. ಎಲ್ಲೋ ಒಂದ್ ಕಡೆ ಏನಂತಂದ್ ಹೇಳಿದ್ರೆ ಕ್ರ್ಯಾಕ್ ಆಗಿರುತ್ತೆ. ಈಗ ಟ್ರೈನ್ ಏನಂತಂದ್ ಹೇಳಿದ್ರೆ ತುಂಬಾ ಸ್ಪೀಡ್ ಆಗಿ ಹೋಗ್ತಾ ಇರುತ್ತೆ. ಆ ಟೈಮ್ ಒಳಗಡೆ ಟೆಂಪರೇಚರ್ ಜಾಸ್ತಿ ಆಗತ್ತೆ, ಹಳಿದು ಟೆಂಪರೇಚರ್ ಜಾಸ್ತಿ ಆಗುತ್ತೆ, ತುಂಬಾ ಬಿಸಿ ಆಗುತ್ತೆ. ತುಂಬಾ ಬಿಸಿ ಆದ ನಂತರ ಇದೇನಾಗತ್ತೆ ಅಂದ್ರೆ, ಇದು ಎರಡು ಮಿಶ್ರಣ ಹೊಂದಿರುತ್ತಲ್ಲ, ಇದು ಐರನ್ ಆಕ್ಸೈಡ್ ಅಲ್ಯೂಮಿನಿಯಂ, ಇದೇನಂತಂದ್ ಹೇಳಿದ್ರೆ ಕರಗತ್ತೆ. ಕರಿಗ್ಬಿಟ್ಟು ಈಗೇನ್ ಅಲ್ಲಿ ಕ್ರ್ಯಾಕ್ ಬಿದ್ದಿರುತ್ತಲ್ಲ, ಆ ಕ್ರ್ಯಾಕ್ ಜಾಗದೊಳಗಡೆ ಏನಂತಂದ್ ಹೇಳಿದ್ರೆ ಪ್ಲೇಸ್ ಒಳಗಡೆ ಹೋಗಿ ಕೂತ್ಕೊಳ್ಳುತ್ತೆ. ಆಮೇಲೆ ಅದು ಗಟ್ಟಿ ಆಗತ್ತೆ. ಸೊ ಈ ರೀತಿಯಾಗಿ ಇದನ್ನ ಏನ್ ಮಾಡ್ತಾರೆ ಅಂತಂದ್ ಹೇಳಿದ್ರೆ ರೈಲ್ವೆ ಹಳಿಗಳ ಕ್ರ್ಯಾಕ್ ಗಳನ್ನ ಜೋಡಿಸೋಕೆ ಯೂಸ್ ಮಾಡ್ತಾರ. ಇದು ತುಂಬಾ ಇಂಪಾರ್ಟೆಂಟ್. ರೈಲ್ವೆ ಹಳಿಗಳನ್ನ ತಯಾರು ಮಾಡೋಕ್ ಆಟೋಮೆಟಿಕ್ ಆಗಿ ಅದನ್ನ ಯೂಸ್ ಮಾಡ್ಬಿಟ್ಟಿರ್ತಾರ ಅಲ್ಲೇ. ಇಲ್ಲೊಂದು ಇಂಪಾರ್ಟೆಂಟ್ ನಾವು ಇದು ಮಾಡೋಣ, ಡಿಸ್ಕಷನ್ ಮಾಡೋಣ. ಡಕ್ಟಿಲಿಟಿ ಅಂಡ್ ಮೆಲಾಬಿಲಿಟಿ ಅಂತಂದ್ ಹೇಳ್ಬರ್ತಾರೆ. ಡಕ್ಟಿಲಿಟಿ ಮಲಯಾಬಿಲಿಟಿ ಅನ್ನೋದ್ರ ಡಿಸ್ಕಷನ್ ಮಾಡೋಣ. ಇದನ್ನ ಕುಟ್ಯತೆ ಅಂತಂದ್ ಹೇಳ್ತೀವಿ ಕನ್ನಡದಾಗ. ಈಗ ಇದೊಂದು ಮೆಟಲ್, ಇದನ್ನ ಬಡ್ದು ಇದಕ್ಕೆ ಟೆಂಪರೇಚರ್ ಕೊಟ್ಟು ಪ್ರೆಷರ್ ಕೊಟ್ಟು ಏನ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ ಇದನ್ನ ಈ ತರ ಹಾಳೆಯಾಗಿ ರೆಡಿ ಮಾಡ್ತೀವಿ. ಏನಂತಂದ್ ಹೇಳಿ ಶೀಟ್ಸ್ ಗಳಾಗಿ ರೆಡಿ ಮಾಡ್ತೀವಿ. ಈ ತರ ಒಂದು ಗುಣವನ್ನ ಹೊಂದಿರುತ್ತೆ. ಈ ಮೆಟಲ್ ಅನ್ನ ಬ್ರೇಕ್ ಮಾಡದೆ ಟೆಂಪರೇಚರ್ ಪ್ರೆಷರ್ ಹಾಕ್ಬಿಟ್ಟು ಅದನ್ನ ಹೊಡೆದು ಅಥವಾ ಈ ತರ ಮಷಿನ್ಸ್ ಗಳಿಗೆ ಹಾಕ್ಬಿಟ್ಟು ತಿನ್ ಶೀಟ್ಸ್ ಗಳಾಗಿ ಕನ್ವರ್ಟ್ ಮಾಡ್ತೀವಿ, ಈ ತರ ಶೀಟ್ಸ್ ಗಳಾಗಿ. ಸೊ ಇದನ್ನ ಇಂತ ಒಂದು ಪ್ರೊಸೆಸ್ ಅನ್ನ ಅಥವಾ ಇಂತ ಒಂದು ಗುಣಲಕ್ಷಣವನ್ನ ನಾವು ಮೆಲಯಾಬಿಲಿಟಿ ಅಂತ ಕರಿತೀವಿ. ಮೆಲಯಾಬಿಲಿಟಿ ಅದನ್ನ ನಾವು ಕುಟ್ಯತೆ ಅಂತ ಹೇಳ್ತೀವಿ.
ಈಗ ಡಕ್ಟಿಲಿಟಿ ಅಂತಂದ್ ಹೇಳಿದ್ರೆ ಇದನ್ನ ನಾವು ಕನ್ನಡದಾಗ ತನ್ಯತೆ ಅಂತಂದ್ ಹೇಳ್ತೀವಿ. ತನ್ಯತೆ ಅಂತಂದ್ ಹೇಳಿದ್ರೆ ಈಗೊಂದು ಈ ತರ ಮೆಟಲ್ ಇರುತ್ತೆ ಸರ್. ಈ ಮೆಟಲ್ ಅನ್ನ ನಾವೇನ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ ಇದಕ್ಕೆ ಟೆಂಪರೇಚರ್, ಪ್ರೆಷರ್, ಹೀಟ್ ಕೊಟ್ಬಿಟ್ಟು ಅದನ್ನ ಏನ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ ಈ ತರ ವೈರ್ ಗಳಾಗಿ, ಇಲ್ಲಿ ನೋಡ್ರಿ ಈ ತರ ವೈರ್ ಗಳಾಗಿ ಕನ್ವರ್ಟ್ ಮಾಡ್ತೀವಿ. ಸೊ ವೈರ್ ಗಳಾಗಿ, ಎಳೆಗಳಾಗಿ ಅಂತ ಎಳೆಗಳಾಗಿ ಕನ್ವರ್ಟ್ ಮಾಡ್ತೀವಿ. ಅಂತ ಒಂದು ಕ್ಯಾರೆಕ್ಟರ್ ನ ನಾವು ಡಕ್ಟಿಲಿಟಿ ಅಥವಾ ತನ್ಯತೆ ಅಂತಂದ್ ಹೇಳ್ತೀವಿ. ಇವಾಗ ನಾವು ಕೆಲವೊಂದು ಪಾಯಿಂಟ್ಸ್ ಗಳನ್ನ ಡಿಸ್ಕಷನ್ ಮಾಡೋಣ, ಯಾಕಂತಂದ್ ಹೇಳಿದ್ರೆ ಇಲ್ಲಿ ಬಾಳ ಅಂದ್ರೆ ಬಾಳ ಯೂಸ್ ಆಗತ್ತ ಅದು. ಇಲ್ಲಿ ನೋಡ್ರಿ ದ ಫಸ್ಟ್ ಒನ್ ಸರ್. ಈಗ ರೈಲ್ವೆ ಹಳಿಗಳ ನಡುವೆ ಏನ್ ಮಾಡಿರ್ತಾರ ಅಂತಂದ್ ಹೇಳಿದ್ರೆ ಈ ತರ ಗ್ಯಾಪ್ ಅನ್ನ ಬಿಟ್ಟಿರ್ತಾರ್ರಿ. ಯಾಕ್ರಿ ಈ ತರ ರೈಲ್ವೆ ಹಳಿಗಳು ಇರ್ತಾವ್ರಿ, ಈ ತರ ಗ್ಯಾಪ್ ಬಿಟ್ಟಿರ್ತಾರೆ. ಯಾಕೆ ಗ್ಯಾಪ್ ಅನ್ನ ಬಿಟ್ಟಿರ್ತಾರ ರೈಲ್ವೆ ಹಳಿಗಳಲ್ಲಿ? ಯಾಕಂತಂದ್ ಹೇಳಿದ್ರೆ ಈಗ ಬೇಸಿಗೆ ಕಾಲದಲ್ಲಿ ಟೆಂಪರೇಚರ್ ಜಾಸ್ತಿ ಆಗತ್ತ, ಆಮೇಲೆ ಪ್ರೆಷರ್ ಜಾಸ್ತಿ ಇರುತ್ತ. ಟೆಂಪರೇಚರ್ ಪ್ರೆಷರ್ ಆಲ್ಮೋಸ್ಟ್ ಏನಂದ್ರೆ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಇರುತ್ತ. ಹಳಿಗಳ ಮೇಲೆ ಟ್ರೈನ್ ಗಳು ಹಾದು ಹೋಗ್ತಿರ್ತಾವ ಸರ್. ಇದರಿಂದ ಅಲ್ಲಿ ಕಬ್ಬಿಣ ಇರುತ್ತಲ್ರಿ, ಆ ಮೆಟಲ್ ಏನಿರುತ್ತಲ್ಲ ಅದು ಕಬ್ಬಿಣ ಇರುತ್ತ. ಆ ಮೆಟಲ್ ಏನ್ ಮಾಡತ್ತಂದ್ರ ಯಾವ ಗುಣವನ್ನ ಹೊಂದಿರುತ್ತೆ ಸರ್? ಡಕ್ಟಿಲಿಟಿ ಅಥವಾ ತಣ್ಯತೆ ಅನ್ನೋ ಒಂದು ಗುಣವನ್ನ ಹೊಂದಿರತ್ರಿ. ಸೊ ಟೆಂಪರೇಚರ್ ಪ್ರೆಷರ್ ಜಾಸ್ತಿ ಆಗೋದ್ರಿಂದ ಅದೇನಾಗತ್ತಂದ್ರ ಎಳೆಗಳಾಗಿ ಹಿಗ್ಗಿ ಬಿಟ್ಟು ಅದೇನಂತಂದ್ರೆ ಕಂಪ್ಲೀಟ್ ಆಗಿ ಈ ತರ ಕೂಡಿ ಬಿಡುತ್ತ. ಯಾವಾಗ? ಬೇಸಿಗೆ ಕಾಲ. ಸೊ ಅದಕ್ಕೋಸ್ಕರ ನಾವು ಅದನ್ನ ಗ್ಯಾಪ್ ಬಿಡ್ಬೇಕಾಗತ್ತ. ಗ್ಯಾಪ್ ಬಿಡ್ಲಿಲ್ಲ ಅಂದ್ರೆ ಏನಾಗತ್ತ, ಅದು ಹಿಂಗ್ ಉಬ್ಕೊಂಡ್ಬಿಡುತ್ತೆ. ಸೊ ಈ ತರ ಹಿಂಗ್ ಉಬ್ಕೊಂಡ್ಬಿಡುತ್ತ ಅದು. ಇಲ್ಲಿ ಅರ್ಥ ಆಯ್ತಾ ಎಲ್ರಿಗೂ? ಎಸ್, ಇದು ಒಂದಾಯ್ತು. ಇನ್ ಸೆಕೆಂಡ್ ಒನ್ ನಿಮ್ಗೆ ಇದು ಇನ್ನೂ ಈಸಿಯಾಗಿ ಅರ್ಥ ಆಗತ್ತ. ಈ ತರ ಏನಂತಂದ ಹೇಳಿದ್ರೆ ವೈರ್ ಗಳಿರ್ತಾವ. ಈಗ ನೀವ್ ನೋಡಿರ್ಬೋದು ಸರ್, ಈ ತರ ಹಿಂಗ ಏನಂತಂದ ಹೇಳಿದ್ರೆ ವೈರ್ ಗಳು ಇರ್ತಾವ್ರಿ. ಇದು ಚಳಿಗಾಲದಲ್ಲಿ ಹಿಂಗ್ ಕಂಪ್ಲೀಟ್ ಆಗಿ ಸ್ಟ್ರೇಟ್ ಇರ್ತಾವ್ರಿ. ಬಟ್ ಆದ್ರ ಬ್ಯಾಸಿಗೆ ಕಾಲದೊಳಗಡೆ ಏನಾಗತ್ತಂತಂದ್ ಹೇಳಿದ್ರ, ಬೇಸಿಗೆ ಕಾಲದೊಳಗಡೆ ಏನಾಗತ್ತಂತಂದ್ ಹೇಳಿದ್ರ ಈ ತರ ಹಿಂಗ್ ಜೋತ್ ಬೀಳ್ತಾವ್ರಿ. ವೈರ್ ಗಳು ಏನಂತಂದ್ ಹೇಳಿದ್ರೆ ಈ ತರ ಹಿಂಗ್ ಜೋತ್ ಬೀಳ್ತಾವ್. ಇದು ಚಳಿಗಾಲದೊಳಗಡೆ. ಇದೇನಂತಂದ್ ಹೇಳಿದ್ರೆ ಬೇಸಿಗೆ ಕಾಲದಲ್ಲಿ ಟೆಂಪರೇಚರ್ ಪ್ರೆಷರ್ ಇರುತ್ತೆ. ಸೊ ಅಲ್ಲಿ ಯಾವ ಗುಣವನ್ನ ಹೊಂದಿರ್ತಾವ ಅಂತಂದ ಹೇಳಿದ್ರೆ ಡಕ್ಟಿಲಿಟಿ ಅಥವಾ ತನ್ಯತೆ ಅನ್ನೋ ಒಂದು ಗುಣವನ್ನ ಹೊಂದಿರೋದ್ರಿಂದ ಅವು ಹಿಗ್ತಾವ ಬೇಸಿಗೆ ಕಾಲದಲ್ಲಿ. ಸೊ ಅದಕ್ಕೋಸ್ಕರ ಈ ತರ ಆಗ್ತಾವ. ಈ ಕ್ವಶನ್ಸ್ ಗಳನ್ನ ಕೇಳ್ತಾರ, ಸೈಡ್ ಬರ್ದಿಟ್ಕೊಡ್ರಿ. ಅರ್ಥ ಆಯ್ತಲ್ಲ ಎಲ್ರಿಗೂ? ಅಂಡರ್ಸ್ಟ್ಯಾಂಡ್? ಪ್ರತಿಯೊಬ್ರು ಕಮೆಂಟ್ ಹಾಕಿ. ಅವನವ್ನ ಅಷ್ಟೊಂದೆಲ್ಲ ಕ್ಲಾಸ್ ಮಾಡಾಕತ್ತೀವಿ, ಚಂದಂಗೆ ಅರ್ಥ ಆಗೈತಿ, ಒಂದ್ ಮೆಸೇಜ್ ಹಾಕಕ್ ಏನಾಗೈತಿ ನಿಮ್ಗೆ ಅರ್ಥ ಆಗೈತೆ ಅಂದ್ರೆ ಖುಷಿ ಆಗತ್ತಲ್ಲ. ಈ ಹೃದಯ ಅನ್ನೋದು ಖುಷಿ ಆಗತ್ತ ರಜರಾ, ನೀವಷ್ಟೇ ಖುಷಿ ಆಗತ್ತಲ್ಲ. ಎಸ್, ಇದು ಒಂದಾಯ್ತು. ಇನ್ ಮೆಲೆಬಿಲಿಟಿ ಅಂತಂದ್ ಹೇಳಿದ್ರ, ಮೆಲೆಬಿಲಿಟಿ ಎಲ್ಲೆಲ್ಲಿ ಯೂಸ್ ಮಾಡ್ತಾರ್ರಿ ಸರ್? ಮೆಲೆಬಿಲಿಟಿ ಎಲ್ಲಿ ಯೂಸ್ ಮಾಡ್ತಾರ ಅಂತಂದ್ ಹೇಳಿದ್ರ, ಈಗ ನೀವೆಲ್ಲ ಈಗ ಹುಡುಗಿರಿಗೆ ಹುಡುಗಿರ್ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಕಾಲೇಜ್ಗೆ ಹೋಗ್ಬೇಕಂತಂದ್ ಹೇಳಿದ್ರ ಅವ್ರ ಮನ್ಯಾಗೆಲ್ಲ ಚಪಾತಿ ಗಿಪಾತಿ ಎಲ್ಲ ಮಾಡಿರ್ತಾರ. ನಮ್ ಕಡೆ ಹಳ್ಳಿ ಕಡೆ ಅಲ್ಲ, ಸಿಟಿ ಕಡೆ ಹುಡುಗಿರು ಅವ್ರದ್ ಮರ್ಯಾದೆ ಹೋಗ್ಬಾರ್ದು ಅಂತಂದ್ ಹೇಳಿ ಅವ್ರು ನಾರ್ಮಲ್ ಆಗಿ ಬಾಕ್ಸ್ ಒಳಗಡೆ ಹಾಕೊಂಡ್ ಹೋಗಂಗಿಲ್ಲ ಚಪಾತಿ ಎಲ್ಲ. ನಾವೆಲ್ಲ ಹೆಂಗ್ ಮಾಡ್ತೀವಿ, ಅದನ್ನ ಗಿಡಿಸಿ ಬಾಕ್ಸ್ ದಾಗ ಹಿಂಗ್ ತುಂಬಿದ ಅಂತಂದ್ ಹೇಳಿದ್ರೆ ಮುಗಿತ. ಅವ್ರ ಹಂಗ್ ಮಾಡಂಗಿಲ್ಲ. ಒಂಥರ ಈ ತರ ಒಂದು ಶೀಟ್ ಅನ್ನ ತಗೊಂಡು ಇದ್ರಲ್ಲಿ ಚಪಾತಿ ಇಟ್ಬಿಟ್ಟು ಅದನ್ನ ಈ ತರ ಸುರುಳಿ ಮಾಡ್ತಾರೆ. ಈ ತರ ಸುರುಳಿ ಮಾಡ್ಕೊಂಡ್ ಏನ್ ಮಾಡ್ತಾರ ಅಂದ್ರೆ ತಗೊಂಡ್ ಹೋಗ್ತಾರ. ಸೊ ಅದ್ರಲ್ಲಿ ಏನ್ ಬರ್ತಲ್ಲ, ಇದು ಅಲ್ಯೂಮಿನಿಯಂ ಅನ್ನೋದೊಂದು ಇರುತ್ತೆ. ಅಲ್ಯೂಮಿನಿಯಂ ಫಾಯಿಲ್ ಅಂತ ಕರೀತಾರೆ ಇದನ್ನ. ಅಲ್ಯೂಮಿನಿಯಂ ಫಾಯಿಲ್ ಅಂತ ಹೇಳಿ ಕರೀತಾರೆ. ಇದನ್ನ ಯೂಸ್ ಮಾಡ್ಕೊಂಡು ಆಹಾರವನ್ನ, ತೆಳು ಹಾಳಿ ಇರುತ್ತೆ ಅದನ್ನ ಸುತ್ಕೊಂಡು ಹೋಗ್ತಾರೆ. ಅಂತದೆಲ್ಲ ಮಾಡ್ಬೇಕಂದ್ರೆ ಮೆಲಾಬಿಲಿಟಿನೇ ಕಾರಣ. ಅದಾದ ನಂತರ ನೆಕ್ಸ್ಟ್ ಸರ್, ಈಗ ಚಿನ್ನ ಮತ್ತು ಬೆಳ್ಳಿಯ ಒಡವೆಗಳನ್ನ ಮಾಡ್ಬೇಕು. ಚಿನ್ನ ಮತ್ತು ಬೆಳ್ಳಿಯ ಒಡವೆಗಳನ್ನ ನೀವು ನೋಡಿರ್ಬೋದು. ಈಗ ಒಂದ್ ಸರ ಆಯ್ತು ಅಂತಂದ್ ಹೇಳಿದ್ರೆ ಈ ತರ ಹಿಂಗ್ ಸ್ಟ್ರಕ್ಚರ್, ಎಲೆಗಳ ಸ್ಟ್ರಕ್ಚರ್ ಎಲ್ಲ ಮಾಡಿರ್ತಾರ ಗೋಲ್ಡ್ ಇಂದ. ಹೆಂಗ್ ಮಾಡಿರ್ತಾರ್ರಿ ಸರ್? ಅದಕ್ ಕಾರಣ ಏನಂತಂದ್ ಹೇಳಿದ್ರೆ ಮೆಲ್ಯಾಬಿಲಿಟಿ ಅಥವಾ ಕುಟ್ಯತೆ. ಆ ಮೆಟಲ್ ಅಲ್ಲಿ ಇರುವಂತಹ ಕುಟ್ಯತೆ ಅಥವಾ ಮೆಲ್ಯಾಬಿಲಿಟಿ ಗುಣಲಕ್ಷಣ ಕಾರಣ ಆಗತ್ರಿ ಅಂತಂದ್ ಹೇಳಿ. ಅದಾದ ನಂತರ ರೂಪಿಂಗ್ ಶೀಟ್ಸ್ ಅಂತ ಮಾಡ್ತಾರಲ್ಲ ಮನಿ ಕಡೆ ನೋಡ್ರಿ, ರೂಫಿಂಗ್ ಶೀಟ್ಸ್ ಅಲ್ಯೂಮಿನಿಯಂದಲ್ಲ, ಸ್ಟೀಲ್ ಅಲ್ಯೂಮಿನಿಯಂ ಎರಡು ಮಿಕ್ಸ್ ಇರುತ್ತಲ್ಲ, ರೂಫಿಂಗ್ ಶೀಟ್ಸ್. ಮನೆ ಇರುತ್ತೆ, ಮನೆ ಮೇಲ್ಗಡೆ ಏನಂತಂದ್ ಹೇಳಿದ್ರೆ ಈ ತರ ಚಾವಣಿಗಳನ್ನ ಹಾಕಕ್ಕೆ ರೂಫಿಂಗ್ ಶೀಟ್ಸ್ ಗಳನ್ನ ಯೂಸ್ ಮಾಡ್ತಾರ. ಅದನ್ನೆಲ್ಲ ಯಾವ್ದ್ರಿ ಸರ್? ಮಲ್ಯಾಬಿಲಿಟಿ ಅಂತಂದ್ ಹೇಳ್ತೀವಿ, ಕುಟ್ಯತೆ ಅಂತಂದ್ ಹೇಳ್ತೀವಿ. ಇವುಗಳೆಲ್ಲ ಡೇ ಟು ಡೇ ಲೈಫ್ ಅಲ್ಲಿ ಬರುವಂತಹ ಅಪ್ಲಿಕೇಶನ್ಸ್ ಗಳನ್ನ ಬರ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ತಲುಪಬಹುದಾದ ಕನಿಷ್ಠ ತಾಪಮಾನ ಯಾವುದು ಅಂತ ಕೇಳಿದ್ರೆ, ತಲುಪಬಹುದು ಕನಿಷ್ಠ ತಾಪಮಾನ ಯಾವ್ದು ಅಂತಂದ್ರೆ ಇವೆರಡು ಬರಂಗಿಲ್ಲ. ಪಾಸಿಟಿವ್ ಅಂಡ್ ನೆಗೆಟಿವ್ ಅಪೋಸಿಟ್ ವರ್ಡ್ಸ್ ಅಂತಂದೇಳಿ ನಂದು ನೀವು ಎಲಿಮಿನೇಷನ್ ಕ್ಲಾಸಸ್ ಗಳನ್ನ ನೋಡಿದ್ರಿ ಅಂತಂದ ಹೇಳಿದ್ರೆ ಗೊತ್ತಿರುತ್ತೆ. ಸೊ ಅದರೊಳಗಡೆ ನಾವು ನೆಗೆಟಿವ್ ಅನ್ನ ತಗೊಂಡ ಕಡಿಮೆ ಅಂತ ಕೇಳಿದಾನೆ. ಸೊ -273.15 ಡಿಗ್ರಿ ಸೆಲ್ಸಿಯಸ್. ಆಮೇಲೆ ಅಕ್ಯುರೇಟ್ ವ್ಯಾಲ್ಯೂಸ್ ಗಳನ್ನ ಕೊಟ್ಟಿದ್ದಾನೆ. ಸೊ ಈ ಕಡಿಮೆ, ತುಂಬಾ ಕಡಿಮೆ ಅಂತಂದ್ರೆ -273.15 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿ. ನಮಗೆ ಕೆಲವೊಂದ್ಸರಿ ಕೆಲವೊಂದು ಕ್ವಶನ್ಸ್ ಗಳನ್ನ ಕೇಳ್ತಾರ, ಅದ್ರ ಬಗ್ಗೆ ನಾವು ಇವಾಗ ಡಿಸ್ಕಷನ್ ಮಾಡೋಣ. ಸರ್ ಇವಾಗ ನೋಡ್ರಿ, ಡಿಗ್ರಿ ಸೆಲ್ಸಿಯಸ್ ಇಂದ ಫ್ಯಾರನ್ ಹೀಟ್ ಗೆ ಕನ್ವರ್ಟ್ ಮಾಡ್ಬೇಕ್ರಿ. ಕನ್ವರ್ಟ್ ಮಾಡ್ಬೇಕಂತಂದ್ ಹೇಳಿದ್ರೆ ನಮ್ಗೊಂದು ಫಾರ್ಮುಲಾ ಬರುತ್ತೆ. ಡಿಗ್ರಿ ಫ್ಯಾರನ್ಹೀಟ್ ಈಕ್ವಲ್ ಟು ಡಿಗ್ರಿ ಸೆಲ್ಸಿಯಸ್ ಇಂಟು 9/5 ಪ್ಲಸ್ 32 ಅಂತಂದ್ ಹೇಳ್ತೀವಿ. ಈ ಫಾರ್ಮುಲಾವನ್ನ ಯೂಸ್ ಮಾಡ್ಕೊಂಡು ಡಿಗ್ರಿ ಸೆಲ್ಸಿಯಸ್ ಇಂದ
ಫ್ಯಾರನ್ ಹೀಟ್ ಗೆ ಕನ್ವರ್ಟ್ ಮಾಡ್ತೀವಿ. ನಿಮ್ಗೊಂದು ಎಕ್ಸಾಂಪಲ್ ಕೊಡ್ಲಾ? 20 ಡಿಗ್ರಿ ಸೆಲ್ಸಿಯಸ್ ಅಂತಂದೈತೆ, ಇದನ್ನ ಫ್ಯಾರನ್ ಹೀಟ್ ಕನ್ವರ್ಟ್ ಮಾಡಿ ಕಮೆಂಟ್ ಹಾಕ್ರಿ ನೋಡೋಣ. ಹಾಕ್ಲಿಲ್ಲ ಅಂದ್ರೆ ನಡೆಯುತ್ತೆ, ಅದೇನ್ ನನಗೇನ್ ಲಾಸ್ ಇಲ್ಲ. ನಿಮ್ಗೆ ಅನಿಸ್ತಿದ್ರ ಹಾಕ್ರಿ. ಎಸ್, ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇನ್ನೊಂದ್ ಏನ್ ಬರುತ್ತೆ ಅಂತಂದ್ ಹೇಳಿದ್ರ ಉಲ್ಟಾ ಇದನ್ನಷ್ಟ ನೆನ್ಪಿಟ್ಕೊಂಡ್ರೆ ಸಾಕು. ಮತ್ ನೀವು ಇನ್ನೊಂದು ಫಾರ್ಮುಲಾ ಸರ್ ಡಿಗ್ರಿ ಸೆಲ್ಸಿಯಸ್ ಇಂದ ಫ್ಯಾರನ್ ಹೀಟ್ಗೆ ಅದೆಲ್ಲ ಬೇಡ. ಈ ಒಂದ್ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಸಾಕು. ಅವ್ನ್ ಫ್ಯಾರನ್ ಹೀಟ್ ಕೊಟ್ಬಿಟ್ಟು ಡಿಗ್ರಿ ಸೆಲ್ಸಿಯಸ್ ಕೊಟ್ಬಿಟ್ಟು ಫ್ಯಾರನ್ ಹೀಟ್ ಕೇಳಿದ್ರೆ ಹಿಂಗ ಅವ್ ಫ್ಯಾರನ್ ಹೀಟ್ ಕೊಟ್ಟ ಅಂತಂದ್ ಹೇಳಿದ್ರೆ ಫ್ಯಾರನ್ ಹೀಟ್ ಇಲ್ಲಿ ಬರ್ಕೊಳ್ಳೋದ, ಡಿಗ್ರಿ ಸೆಲ್ಸಿಯಸ್ ಉಳಿದಿದ್ದೆಲ್ಲ ಆ ಕಡೆ ಕಳ್ಸೋದಷ್ಟ. ಬಹಳ ಟೆನ್ಷನ್ ತಗೊಂಗಿಲ್ಲ, ಒಂದೊಂದ ಫಾರ್ಮುಲಾ, ಅದಕ್ಕೆ ಒಂದೇ ಫಾರ್ಮುಲಾ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಬರುತ್ತೆ ಸರ್ ಡಿಗ್ರಿ ಸೆಲ್ಸಿಯಸ್ ಇಂದ ಕೆಲ್ವಿನ್ಗೆ. ನೆಕ್ಸ್ಟ್ ಡಿಗ್ರಿ ಸೆಲ್ಸಿಯಸ್ ಇಂದ ಕೆಲ್ವಿನ್ ಹೆಂಗ್ ಕನ್ವರ್ಟ್ ಮಾಡೋದ್ರಿ? ಕೆಲ್ವಿನ್ ಈಕ್ವಲ್ ಟು ಡಿಗ್ರಿ ಸೆಲ್ಸಿಯಸ್ ಏನಿರುತ್ತಲ್ಲ ಅದಕ್ಕೆ 273.15 ಡಿಗ್ರಿ ಸೆಲ್ಸಿಯಸ್, 1.5 ಡಿಗ್ರಿ ಅಂತಂದ್ ಹೇಳಿ ಇದನ್ನ ನೀವು ಕೂಡ್ಸಿದ್ರಿ ಅಂತಂದ್ರೆ ಆಟೋಮೆಟಿಕ್ ಆಗಿ ನಿಮ್ಗೆ ಏನ್ ಬರುತ್ತೆ? ಕನ್ವರ್ಷನ್ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗ ಹೆಂಗಂತಂದ್ರೆ ಸರ್ 25 ಡಿಗ್ರಿ ಸೆಲ್ಸಿಯಸ್ ಐತ್ರಿ, ಅದನ್ನ ನೀವು ಕೆಲ್ವಿನ್ ಅಲ್ಲಿ ಕನ್ವರ್ಟ್ ಮಾಡಿ ನಂಗೆ ಕಮೆಂಟ್ ಅನ್ನ ಹಾಕ್ರಿ. ಎಸ್, ಅದಾದ ನಂತರ ಇವುಗಳಿದ್ದಷ್ಟೇ, ಇದನ್ನ ನೆನ್ಪಿಟ್ಕೊಳ್ರಿ. ಆಮೇಲೆ ಉಳಿದದ್ದೆಲ್ಲ ಏನಂತಂದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ಗೊತ್ತಾಗತ್ತ, ಇವೆರಡೇ ನೆನ್ಪಿಟ್ಕೋಬೇಕು. ಆಮೇಲೆ ಸರ್ ನೆಕ್ಸ್ಟ್ ಡಿಗ್ರಿ ಫ್ಯಾರನ್ಹೀಟ್ ಕೊಟ್ಬಿಟ್ಟು ಕೆಲ್ವಿನ್ ಅಲ್ಲಿ ಕಂಡು ಹಿಡಿ ಅಂತಂದ್ ಹೇಳ್ತಾ ಅಂತಂದ್ ಹೇಳಿದ್ರೆ ಅಂತಾವ್ ಕೊಡಂಗಿಲ್ಲ, ಯಾಕಂದ್ರೆ ಪ್ರೊಸೆಸ್ ಬಾಳ ಗಂಟೆ ಹಿಡಿದೈತೆ. ಮೊದಲು ನಾವೇನ್ ಮಾಡ್ಕೋಬೇಕು? ಫ್ಯಾರನ್ಹೀಟ್ ಅನ್ನ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಕನ್ವರ್ಟ್ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ಅದಕ್ಕೆ 273.15 ಕೂಡಿಸಿದ್ವಿ ಅಂದ್ರೆ ಕೆಲ್ವಿನ್ ಅಲ್ಲಿ ಬರುತ್ತೆ. ಅದಕ್ಕ ಅಂತಂದೇಳಿ ಸಪರೇಟ್ ಆಗಿ ಯಾವುದೇ ಫಾರ್ಮುಲಾ ಇಲ್ಲ. ಆಮೇಲೆ ನಮ್ ಬಾಡಿ ಟೆಂಪರೇಚರ್ ಎಷ್ಟಿರತ್ರಿ ಸರ್? ನಮ್ ಬಾಡಿ ಟೆಂಪರೇಚರ್ ಎಷ್ಟಿರುತ್ತೆ ಅಂದ್ರ 98.6 ಫ್ಯಾರನ್ ಹೀಟ್ ಇರುತ್ತೆ. ಎಷ್ಟು? 98.6 ಫ್ಯಾರನ್ ಹೀಟ್ ಇರುತ್ತೆ. ಅಂದ್ರೆ ಈಗ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಎಷ್ಟಿರುತ್ತೆ ಅಂದ್ರೆ ಆಲ್ಮೋಸ್ಟ್ 37 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಸೊ ಕನ್ವರ್ಷನ್ ನೆನ್ಪಿಟ್ಕೊಡ್ರಿ. ಸಿಲ್ ನೋಡ್ರಿ, ನೀರಿನಲ್ಲಿ ಈಗ ಕೆಲವು ಮಾಲಿನ್ಯಕಾರಕಗಳು ಮತ್ತು ಅವುಗಳ ಪರಿಣಾಮಗಳನ್ನ ಕೆಳಗೆ ಪಟ್ಟಿ ಮಾಡೈತೆ. ತಪ್ಪಾದ ಹೊಂದಿಕೆಯನ್ನ ಹೇಳ್ಬೇಕು ಇವಾಗ. ತಪ್ಪಾದ ಹೊಂದಿಕೆ ಯಾವ್ದಂತಂದ್ ಹೇಳಿದ್ರೆ ಗಾಳಿಯಲ್ಲಿ ಹೈಡ್ರೋಜನ್ ಬಿಡುಗಡೆ. ರಾಂಗ್ ಆಗತ್ತೆ ಇದು. ಗಾಳಿಯಲ್ಲಿ ಹೈಡ್ರೋಜನ್ ಬಿಡುಗಡೆ ಮಾಡಿದ್ರೆ ಜಾಗತಿಕ ತಾಪಮಾನ ಜಾಸ್ತಿ ಆಗಂಗಿಲ್ಲ. ಹೈಡ್ರೋಜನ್ ಇಂದ ಏನು ಪ್ರಾಬ್ಲಮ್ ಆಗಂಗಿಲ್ಲ. ಜಾಗತಿಕ ತಾಪಮಾನ ಜಾಸ್ತಿ ಆಗ್ಬೇಕಂದ್ರ ಗ್ರೀನ್ ಹೌಸ್ ಇಫೆಕ್ಟ್, ಹಸಿರು ಮನೆ ಪರಿಣಾಮ ಉಂಟಾಗಬೇಕು ಜಾಸ್ತಿ. ಈ ಹಸಿರು ಮನೆ ಪರಿಣಾಮ ಉಂಟಾಗಬೇಕಂದ್ರೆ ಗ್ರೀನ್ ಹೌಸ್ ಗ್ಯಾಸಸ್ ಬಿಡುಗಡೆ ಜಾಸ್ತಿ ಆಗ್ಬೇಕು. ಈ ಗ್ರೀನ್ ಹೌಸ್ ಗ್ಯಾಸಸ್ ಯಾವ್ದಾವ ಸರ್? ಕಾರ್ಬನ್ ಮೊನಾಕ್ಸೈಡ್ ರೀ, ಕಾರ್ಬನ್ ಡೈಆಕ್ಸೈಡ್ ರೀ, ಮೀಥೇನ್ ರೀ, ಕ್ಲೋರೋಫ್ಲೋರೋಕಾರ್ಬನ್ಸ್ ರೀ, ಕ್ಲೋರೋಫ್ಲೋರೋಕಾರ್ಬನ್ಸ್. ಇವೆಲ್ಲ ಏನಂತಂದ್ ಹೇಳಿದ್ರ ಕಾರಣ ಆಗ್ತಾವ್ರಿ. ಆಮೇಲೆ ಇದಕ್ಕೋಸ್ಕರ ಒಂದ್ ಸ್ವಲ್ಪ ನೀರಾವಿ ಕೂಡ ಬೇಕಾಗತ್ತೆ. ಗ್ರೀನ್ ಹೌಸ್ ಗ್ಯಾಸಸ್ ಇದರಿಂದ ಟೆಂಪರೇಚರ್ ಜಾಸ್ತಿ ಆಗತ್ತ. ರಾಂಗ್ ಇದು. ಈಗ ನಾವು ಒಂದೊಂದಾಗಿ ಡಿಸ್ಕಷನ್ ಮಾಡೋಣ. ನೀರಿನಲ್ಲಿ ಫಾಸ್ಫೇಟ್ ಗೊಬ್ಬರ ಯೂಟ್ರೋಫಿಕೇಶನ್, ನೀರಿನಲ್ಲಿ ಒಳಚರಂಡಿ ಕೊಳಚೆ ವಿಲೇವಾರಿ ಬಿಒಡಿ ಹೆಚ್ಚಳ, ಗಾಳಿಯಲ್ಲಿ CO2 ಆಮ್ಲ ಮಳೆ ಅಂತಂದೇಳಿ ಇದ್ ನಾವು ಒಂದೊಂದಾಗಿ ಡಿಸ್ಕಷನ್ ಮಾಡೋಣ. ಯಾಕಂತಂದ್ ಹೇಳಿದ್ರೆ ಅರ್ಥ ಆಗ್ಬೇಕದ. ಅರ್ಥ ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ಮತ್ ನೀವು ತಗೊಂಡೇನ್ ಮಾಡ. ಎಸ್, ಇಲ್ಲಿ ಕೇಳ್ರಿ. ಇಲ್ಲಿ ಏನಂತಂದ್ ಹೇಳಿದ್ರೆ ಸರ್ ಈ ತರ ನಮ್ದು ಹೊಲ ಐತ್ರಿ. ಇದೇನಂತಂದ್ ಹೇಳಿದ್ರೆ ನಮ್ದು ಹೊಲದೊಳಗಡೆ ನಾವೇನಂದ್ರೆ ಎಲ್ಲಾ ರಸಗೊಬ್ಬರಗಳನ್ನ ಯೂಸ್ ಮಾಡೇನ್ರಿ. ನಮ್ ಹೊಲದೊಳಗಡೆ ಅಂತಂದ್ ಹೇಳಿದ್ರೆ ಎಲ್ಲಾ ತರದ ರಸಗೊಬ್ಬರಗಳನ್ನ ಯೂಸ್ ಮಾಡಿದನ್. ಈ ಕೃಷಿ ಭೂಮಿಯಿಂದ ಸರ್ ಫಾಸ್ಫೇಟ್ ರೀ, ಈ ಕೃಷಿ ಭೂಮಿಯಿಂದ ಸರ್ ನೈಟ್ರೇಟ್ಗಳು, ಫಾಸ್ಫೇಟ್ ಮತ್ತು ನೈಟ್ರೇಟ್ಗಳು ಮಳೆ ಆದಾಗ ಅಥವಾ ನೀರ್ ಜಾಸ್ತಿ ಆದಾಗ, ಮಳೆ ಆದಾಗ ಅಥವಾ ನೀರಿನ ಮೂಲಗಳ ಮುಖಾಂತರ ಈ ಮಳೆ ನೀರು ಫಾಸ್ಫೇಟ್ ಮತ್ತು ನೈಟ್ರೋಜನ್ಗಳ ಮುಖಾಂತರ ಅಲ್ಲಿ ಸುತ್ತಮುತ್ತ ಇರುವಂತ ಕೆರೆ ಅಥವಾ ಬಾವಿಗಳಲ್ಲಿ ಏನಂತಂದ್ ಹೇಳಿದ್ರೆ ನೀರ್ ಬಂದು, ಇದನ್ನ ಕೆರೆ ಅಂತ ಅನ್ಕೊಡ್ರಿ, ಇದನ್ನ ಬಾವಿ ಅಂತ ಅನ್ಕೊಡ್ರಿ. ಬೆಸ್ಟ್ ಎಕ್ಸಾಂಪಲ್ ಕೆರೆ ಅನ್ಕೊಡ್ರಿ. ಈ ಕೆರೆಯಲ್ಲಿ ಬಂದ್ಬಿಟ್ಟು ಏನಂತಂದ್ ಹೇಳಿದ್ರೆ ಆ ನೀರ್ ಬಂದು ಸೇರ್ಕೊಳತ್ತೆ. ಕರೆಕ್ಟ್. ಇಲ್ಲಿ ರಸಗೊಬ್ಬರಗಳು ಫಾಸ್ಫೇಟ್, ಇದ್ರೊಳಗಡೆ ಫಾಸ್ಫೇಟ್, ಅದಾದ ನಂತರ ನೈಟ್ರೇಟ್ ಸರ್, ಫಾಸ್ಫೇಟ್ ನೈಟ್ರೋಜನ್ ಅಂತ ಹೇಳ್ತೀವಿ. ಇವ್ರ ಪ್ರಮಾಣ ಏನಾಗತ್ತ ಸರ್? ಏರಿಕೆ ಆಗತ್ತ. ಇಲ್ಲಿ ನೋಡ್ರಿ, ನೈಟ್ರೋಜನ್ ಅನ್ನ ಫಾಸ್ಫೇಟ್ ನಾವು ಎದಕ್ಕೆ ಯೂಸ್ ಮಾಡ್ತೇವೆ ಸರ್? ಗ್ರೋತ್ ಹಾರ್ಮೋನ್ಸ್ ಅಂತ ಹೇಳ್ತೇವ್ರಿ ಸರ್. ಗ್ರೋತ್ ಅಂತಂದ್ ಹೇಳ್ತೇವ್ರಿ. ಎಲ್ಲಾ ಮರಗಳು ಸಸ್ಯಗಳು ಬೆಳಿಬೇಕಂತಂದ್ ಹೇಳಿದ್ರೆ ನೈಟ್ರೋಜನ್ ಕಾರಣ. ಈಗ ಫಾಸ್ಫೇಟ್ ನೈಟ್ರೋಜನ್ ಅದ್ರಲ್ಲಿ ಜಾಸ್ತಿ ಆಯ್ತಂದ್ರೆ ಏನಾಗತ್ತ? ಅಲ್ಲಿ ಅದ್ರೊಳಗಡೆ ಏನ್ ಬೆಳಿತಾವ ಅಂತಂದ್ ಹೇಳಿದ್ರೆ ಪಾಚಿಗಳು ಬೆಳೆಯೋಕ್ ಹಿಡಿತಾವ. ಪಾಚಿ ಅಂತಂದ್ ಹೇಳ್ತೀವಲ್ಲ, ಹಸಿರು ಕಲರ್ ಇರ್ತಾವ, ಒಂಥರ ಸ್ಲಿಪರಿ ಆಗ್ತಿರತ್ತಲ್ಲ, ಜರಿತಿರುತ್ತ. ಪಾಚಿಗಳು ಜಾಸ್ತಿಯಾಗಿ ಬೆಳಿತಾವ. ಹೆಂಗ್ ಬೆಳಿತಾವ ಅಂತಂದ್ ಹೇಳಿದ್ರ ಒಂದ್ 10 ದಿನದಾಗ ಇಡೀ ಕೆರಿ ತುಂಬಾ ತುಂಬ್ಕೊಂಡ್ಬಿಡ್ತಾವ. ಅದ್ರಂಗ ಮಾಡೋಣ. ಇದು ಈ ತರ ಬರಂಗಿಲ್ಲ. ಪಾಚಿಗಳ ಕಲರ್ ಯಾವ್ದು ಈ ತರ ಇರುತ್ತಲ್ಲ ಸರ್, ಈ ತರ ಏನಂತಂದ್ ಹೇಳಿದ್ರೆ ಎಲ್ಲಾ ಕಡೆ ಪಾಚಿಗಳು ಬೆಳೆದ್ ಬಿಟ್ಟು ಈ ಕೆರೆ ಒಳಗಡೆ ಇರುವಂತಹ ಜಲಚರಗಳಿಗೆ ಪ್ರಾಬ್ಲಮ್ ಆಗಿಬಿಡ್ತಾವ. ಕೆರೆಯಲ್ಲಿರುವಂತಹ ಎಲ್ಲಾ ಜಲಚರ ಪ್ರಾಣಿಗಳಿಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಈ ತರ ಪಾಚಿಗಳು ಸಡನ್ ಆಗಿ ಜಾಸ್ತಿಯಾಗಿ ಬೆಳೆಯೋ ಒಂದು ಪ್ರೊಸೆಸ್ ಅನ್ನ ನಾವೇನಂತ ಕರಿತೀವಿ? ಯೂಟ್ರೋಫಿಕೇಶನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಯೂಟ್ರೋಫಿಕೇಶನ್ ಅಂತಂದ್ ಹೇಳಿದ್ರೆ
ಕೃಷಿಯಿಂದ ಬರುವಂತ ಫಾಸ್ಫೇಟ್, ನೈಟ್ರೋಜನ್ ಇಂತ ರಸಗೊಬ್ಬರಗಳನ್ನ ಬೆಳೆಸ್ಕೊಂಡು ನೀರಿನ ಮುಖಾಂತರ ಕೆರೆಗೆ ಸೇರಿದಾಗ ಕೆರೆಯಲ್ಲಿ ಪಾಚಿಗಳು ಹಸಿರು ಸಸ್ಯಗಳೇ, ಬಟ್ ಆದ್ರೆ ಅವು ವೇಸ್ಟ್ ಅವು. ಅಂತ ಪಾಚಿಗಳು ಸಡನ್ ಆಗಿ ಜಾಸ್ತಿ ಬೆಳ್ಕೊಂಡು ಕೆಳಗಡೆ ಇರುವಂತಹ ಜಲಚರಗಳಿಗೆ ಕರೆಕ್ಟ್ ಆಗಿ ಅವಕ್ಕೆ ಇದು ಸಿಗಂಗಿಲ್ಲ, ಪೋಷಕಾಂಶಗಳು ಸಿಗಂಗಿಲ್ಲ, ಖನಿಜಗಳು ಸಿಗಂಗಿಲ್ಲ. ಅದಾದ ನಂತರ ಸೂರ್ಯನ ಬೆಳಕು ಕೂಡ ಕೆಳಗಡೆ ಹೋಗಂಗಿಲ್ಲ. ಇಂಥ ಪ್ರಾಬ್ಲಮ್ಸ್ ಗಳನ್ನ ಜಲಚರಗಳಿಗೆ ಮಾಡ್ತಾವ. ಇಂಥ ಪ್ರೊಸೆಸ್ ನ ನಾವು ಯೂಟ್ರೋಫಿಕೇಶನ್ ಅಂತ ಕರಿತೀವಿ. ಕ್ಲಿಯರ್ ಏನ್ರ? ಎಸ್, ಇದು ಒಂದು ಕರೆಕ್ಟ್ ಐತೆ. ಇನ್ನ ಸೆಕೆಂಡ್ ಒನ್ ಏನಂತಂದ್ ಹೇಳಿದ್ರ ಗಾಳಿಯಲ್ಲಿ ಹೈಡ್ರೋಜನ್ ಬಿಡುಗಡೆ ಆಗೋದು ರಾಂಗ್ ಐತೆ ಅಂತ ಹೇಳಿದ್ವಿ. ಮೂರನೇದು ಏನ್ ಹೇಳಿದ್ವಿ ಅಂತಂದ ಹೇಳಿದ್ರೆ ಸರ್ ಒಳಚರಂಡಿ ನೀರು ಅಂತಂದ ಹೇಳಿ. ಇದ್ರ ಬಗ್ಗೆ ನೆನ್ಪಿಟ್ಕೊಳ್ರಿ. ಈಗ ಬೆಂಗಳೂರು ತಗೊಳ್ಳೋಣ. ಬೆಂಗಳೂರಲ್ಲಿ ಏನಂತಂದ ಹೇಳಿದ್ರೆ ಕೆಂಗೇರಿ ಮೋರಿ ಹೆವಿ ಒಳಚರಂಡಿ ನೀರು ಬರುತ್ತೆ. ಬಹಳ ಅಂದ್ರೆ ಹೊಲಸು ಅಂದ್ರೆ ಹೊಲಸಿರುತ್ತೆ. ಈ ಒಳಚರಂಡಿ ನೀರನ್ನೇನು ಅಂತಂದ್ರೆ ಯಾವ್ದಾದ್ರು ಒಂದು ಜಲಮೂಲವನ್ನ ಸೇರ್ಕೊಂಡಾಗ, ಒಂದ್ ಕೆರೆ ಅಂತ ಅನ್ಕೊಳ್ಳೋಣ, ಯಾವ್ದಾದ್ರು ಒಂದ್ ಕೆರೆಯನ್ನ ಇದು ನೀರು ಸ್ವಲ್ಪ ಸೇರ್ಕೊಂಡು ಉಳಿದು ಹೋಗ್ತಾ ಇರತ್ತೆ ಅನ್ಕೊಳ್ರಿ. ಕೆರೆಯನ್ನ ಸೇರ್ಕೊಂಡಾಗ ಏನಾಗತ್ತೆ, ಇದ್ರೊಳಗಡೆ ತ್ಯಾಜ್ಯ ವಸ್ತುಗಳು ಬಂದ್ ಸೇರ್ಕೊಂತಾವಲ್ಲ, ತ್ಯಾಜ್ಯ ವಸ್ತುಗಳು. ಈಗ ನೋಡ್ರಿ, ನಮ್ದ್ರೊಳಗಡೆ ನಮ್ ಮನೆ ಒಳಗಡೆ ಏನಾದ್ರು ಒಂದ್ ಹೊಲಸ್ ಬಿತ್ತು ಅಂತಂದ್ ಹೇಳಿದ್ರೆ ನಾವೇನ್ ಹೇಳ್ತೀವಿ, ಅದನ್ನ ತೆಗೆದೋಗಿ ಹೊರಗ ಕ್ಲೀನ್ ಮಾಡ್ ಲಗುಟ್, ಇದು ಕಸ ಹೊಡೆದ್ ಬಿಡು, ಕ್ಲೀನ್ ಮಾಡಂತ ಹಿಂಗ್ ಹೇಳ್ತೀವಲ್ಲ. ಹಂಗ ಕೆರೆ ಒಳಗಡೆ ತ್ಯಾಜ್ಯ ವಸ್ತುಗಳು ಬಂದು ಅಂತಂದ್ ಹೇಳಿದ್ರೆ ಅದ್ರಲ್ಲಿ ಇರುವಂತಹ ಸೂಕ್ಷ್ಮ ಜೀವಿಗಳು ಅಂತಂದ್ ಹೇಳ್ತೀವಿ. ಅವು ಯಾವ ಬೇಕಾದಾಗಿರ್ಬೋದು, ಸೂಕ್ಷ್ಮ ಜೀವಿಗಳು, ವೈರಸ್ ಗಳಾಗಿರ್ಬೋದು, ಬ್ಯಾಕ್ಟೀರಿಯಾಗಳಾಗಿರ್ಬೋದು, ಇವೇನ್ ಮಾಡ್ತಾವ ಅಂತಂದ್ರೆ ಈ ತ್ಯಾಜ್ಯ ವಸ್ತುಗಳನ್ನ ವಿಘಟನೆ ಮಾಡಕ್ ಸ್ಟಾರ್ಟ್ ಮಾಡ್ತಾವ. ವಿಘಟನೆ ಅಂತಂದ್ ಹೇಳಿದ್ರೆ ಏನು, ಕೊಳಿಬೇಕಲ್ಲ, ಅವ ಕೊಳಿಬೇಕಂತಂದ್ ಹೇಳಿದ್ರೆ ಅವು ಸಣ್ಣ ಸಣ್ಣ ಪುಡಿ ಆಗ್ಬೇಕು. ವಿಘಟನೆ ಅಂತಂದ್ ಹೇಳಿ ತ್ಯಾಜ್ಯ ವಸ್ತುಗಳು ಏನಾಗ್ಬೇಕು, ಸಣ್ಣ ಸಣ್ಣ ಪುಡಿಯಾಗಿ ಕೊಳತು ಹೋಗ್ಬೇಕು. ಈ ತರ ವಿಘಟನೆ ಆಗ್ಬೇಕು ಅಂತಂದ್ರೆ ಈ ಸೂಕ್ಷ್ಮ ಜೀವಿಗಳು ಏನ್ ಮಾಡ್ತಾವ, ಈ ನೀರಿನಲ್ಲಿ ಕಂಡು ಇರುವಂತಹ ಆಕ್ಸಿಜನ್ ಅನ್ನ ಬಾಳ ಅಂದ್ರೆ ಬಾಳ ಯೂಸ್ ಮಾಡ್ಕೊತಾವ. ಬದುಕ್ಬೇಕಲ್ಲ ಅವು ಕಾರ್ಬನ್ ಡೈಆಕ್ಸೈಡ್ ತಿನ್ನಂಗಿಲ್ಲ. ಸೂಕ್ಷ್ಮ ಜೀವಿಗಳು ನಮ್ ತರ ಆಕ್ಸಿಜನ್ ಅನ್ನ ತಗೋತಾವ. ಈ ಆಕ್ಸಿಜನ್ ತಗೊಂಡು ಈ ತ್ಯಾಜ್ಯ ವಸ್ತುಗಳನ್ನ ಏನ್ ಮಾಡ್ತಾವ ಅಂದ್ರೆ ವಿಘಟನೆ ಮಾಡ್ತಿರ್ತಾವ. ಈಗ ತ್ಯಾಜ್ಯ ವಸ್ತುಗಳು ಬಾಳ ಸೇರ್ಕೊಂಡು ಅಂತಂದ ಹೇಳಿದ್ರೆ ಇದ್ರ ಬೇಡಿಕೆ ಜಾಸ್ತಿ ಆಗತ್ತೆ. ನೀರಿನೊಳಗಡೆ ಏನಂತಂದ ಹೇಳಿದ್ರೆ ಆಕ್ಸಿಜನ್ ಬೇಡಿಕೆ ಜಾಸ್ತಿ ಆಗತ್ತ. ಅದನ್ನ ನಾವು BOD ಅಂತ ಕರಿತೀವಿ. ಅಂದ್ರ ಬಯೋ ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಹೇಳಿ. ಬಯೋ ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ಅಲ್ಲಿ ಏನಾಗತ್ತ, ಆಕ್ಸಿಜನ್ ಡಿಮ್ಯಾಂಡ್ ಆಗಂಗಿಲ್ಲ, ಜಾಸ್ತಿ ಆಕ್ಸಿಜನ್ ಬೇಕಾಗತ್ತ. ಅದನ್ನ BOD ಅಂತ ಕರಿತೀವಿ. ಅದು ಎಲ್ಲಿ ಬರುತ್ತೆ, ಈಗ ನೀರಿನ ಜಲಮೂಲಗಳು, ಕೆರೆಗಳಲ್ಲಿ, ನದಿಗಳಲ್ಲಿ, ಇಂಥದ್ರಲ್ಲಿ. ಸೊ ಇದು BOD ಪ್ರಮಾಣ ಅಂತ ಹೇಳಿ ಬರುತ್ತೆ. BOD ಅಂದ್ರೆ ಏನ ಅರ್ಥ ಆಯ್ತಾ ಎಲ್ರಿಗೂ? ಆಕ್ಸಿಜನ್ ಜಾಸ್ತಿ ಬೇಕಾಗತ್ತ ಸೂಕ್ಷ್ಮ ಜೀವಿಗಳಿಗೆ ತ್ಯಾಜ್ಯ ವಸ್ತುಗಳನ್ನ ಕೊಳೆಯೋಕೆ. ಇದ್ರೊಳಗಡೆ ನೀರಿನೊಳಗಡೆ ಎಷ್ಟಿರುತ್ತೆ ಅದನ್ನೆಲ್ಲ ಖಾಲಿ ಮಾಡಿದಂತ್ರ ಆಕ್ಸಿಜನ್ ಇರಂಗಿಲ್ಲ. ಅವಾಗ BOD ಪ್ರಮಾಣ ಏನಾಗತ್ತೆ, ನೀರಿನೊಳಗಡೆ ಕಂಪ್ಲೀಟ್ ಆಗಿ ಜಾಸ್ತಿ ಆಗಿಬಿಡುತ್ತೆ. ಇನ್ನೂ ಬೇಕು ಅಂತಂದೇಳಿ. ಸರ್ ನೆಕ್ಸ್ಟ್ ಏನ್ರಿ, ನೆಕ್ಸ್ಟ್ ಸರ್ ಗಾಳಿಯಲ್ಲಿ ಏನಿರುತ್ತೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಇದು ಆಮ್ಲೀಯ ಮಳೆಗೆ ಕಾರಣ ಆಗತ್ತೆ ಅಂತಂದೇಳಿ. ಎಸ್, ಆಮ್ಲೀಯ ಮಳೆಗೆ ಕಾರಣ ಆಗತ್ತೆ, ನಾಟ್ 100%. ಸೊ ಮೇ ಬಿ ಒಂದ್ 10% ಕಾರಣ ಆಗತ್ತೆ. ಅದಕ್ಕೋಸ್ಕರ ಕರೆಕ್ಟ್ ಹಾಕಿದೀವಿ. ಸೊ ಯಾಕಂತಂದ ಹೇಳಿದ್ರೆ ಇದು ಗಾಳಿಯಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಮಳೆ ನೀರಿನ ಜೊತೆಗೆ ವರ್ತಿಸಿದಾಗ H2CO3 ಕಾರಣ ಆಗತ್ತೆ, ಕಾರ್ಬೋನಿಕ್ ಆಮ್ಲ. ಈ ಕಾರ್ಬೋನಿಕ್ ಆಮ್ಲ ಮಳೆ ನೀರಿನ ಜೊತೆಗೆ ಸೇರ್ಬಿಟ್ಟು ಒಂದ್ ಸ್ವಲ್ಪ ಆಮ್ಲೀಯತೆ, ಅಸಿಡತೆಯನ್ನ ಹೊಂದಿರುತ್ತಂತ. ನಾನು ಆಗ್ಲೇ ಎಕ್ಸ್ಪ್ಲೇನ್ ಮಾಡಿದೀನಿ ಇದನ್ನ. ಇದು ಮೇನ್ ರೀಸನ್ ಏನು ಸರ್, NOx. ಅದಾದ ನಂತರ ನೆಕ್ಸ್ಟ್ ಸಲ್ಫರ್ ಡೈಆಕ್ಸೈಡ್. ಇವೆರಡು ಏನ್ ಮಾಡ್ತಾವ ಅಂತಂದ ಹೇಳಿದ್ರೆ ಮಳೆ ನೀರಿನ ಜೊತೆಗೆ ವರ್ತಿಸಿದಾಗ ಇಲ್ಲಿ ಏನ್ ಕನ್ವರ್ಟ್ ಆಗತ್ತೆ, HNO3. ಅದಾದ ನಂತರ ಇದೇನಾಗುತ್ತೆ ಅಂತಂದ ಹೇಳಿದ್ರೆ H2SO4. ನೈಟ್ರಿಕ್ ಅಸಿಡ್ ಆಮೇಲೆ ಸಲ್ಫೂರಿಕ್ ಅಸಿಡ್ ಎರಡು ನೀರಿನ ಜೊತೆ ಸೇರಿದಾಗ ಅವು ಅಸಿಡ್ ಅನ್ನ ಹೊಂದಿರ್ತಾವ. ಎಲ್ಲಾ ಬೆಳೆಗಳು ಸತ್ಯನಾಶ ಆಗ್ತಾವ. ಇವನ್ ನಮ್ ಸ್ಕಿನ್ ಮೇಲೆ ಬಿದ್ರು ಕೂಡ ಸ್ಕಿನ್ ಏನಂದ್ರೆ ಸುಡೋಕ್ ಸ್ಟಾರ್ಟ್ ಆಗತ್ತ. ಅದನ್ನ ನಾವು ಅಸಿಡ್ ರೇನ್ ಅಂತಂದ ಹೇಳಿ ಕರಿತೀವಿ. ಸೊ ಇಲ್ಲಿ ನೋಡ್ರಪ್ಪ, ಇಲ್ಲಿ ಏನ್ ಕೊಟ್ಟಿದ ಅಂತಂದ ಹೇಳಿದ್ರ ಹೊಂದಿಸಿ ಬರೀರಿ. ರೋಗದ ಬಗ್ಗೆ ಕೊಟ್ಟಿದಾನ. ಈಗ ಹೃದಯ ಅಂತಂದೈತೆ. ಹೃದಯ ಏನಂತಂದ ಹೇಳಿದ್ರೆ ಯಾವ್ದಕ್ ಸಂಬಂಧ ಪಡುತ್ತೆ, ಆಂಜಿನಾ ಅಂತಂದ ಹೇಳ್ತೀವಿ. ಆಂಜಿನಾ ಅಂತಂದ ಹೇಳಿದ್ರೆ ಇದೊಂಥರ ರೋಗ. ಇಲ್ಲಿ ಏನಾಗತ್ತಂದ್ರ ಹೃದಯದ ಸ್ನಾಯುಗಳಿಗೆ ಆಕ್ಸಿಜನ್ ಅಥವಾ ರಕ್ತದ ಹರಿವು ಕಡಿಮೆ ಆಯ್ತು ಅಂತಂದ ಹೇಳಿದ್ರ ಅವಾಗ ಏನ್ ಉಂಟಾಗತ್ತ, ಎದೆ ನೋವು ಉಂಟಾಗತ್ತ, ಹಾರ್ಟ್ ಅಂದ್ರೆ ಪೇನ್ ಉಂಟಾಗತ್ತೆ, ಚೆಸ್ಟ್ ಪೇನ್ ಅಂತಂದ ಹೇಳ್ತೀವಿ. ರಕ್ತದ ಹರಿವು ಕಡಿಮೆ ಆಯ್ತು ಅಂತಂದ ಹೇಳಿದ್ರೆ ಇದನ್ನ ನಾವು ಆಂಜಿನಾ ಅಂತಂದ ಹೇಳಿ ಕರಿತೀವಿ, ಹಾರ್ಟ್. ಅದಾದ ನಂತರ ನೆಕ್ಸ್ಟ್ ಶ್ವಾಸಕೋಶ ಅಂತಂದೈತೆ. ಶ್ವಾಸಕೋಶ ಅಂತಂದ ಹೇಳಿದ್ರೆ ಎಂಪೆಸೀಮಾ ಅಂತಂದೇಳಿ. ಎಂಪೆಸೀಮಾ ಅಂತಂದ ಹೇಳಿದ್ರೆ ಇದೊಂದು ದೀರ್ಘಕಾಲದ ಕಾಯಿಲೆ ಐತೆ. ಇದನ್ನ ಏನ್ ಕರಿತೀವಿ ಅಂದ್ರೆ ಶ್ವಾಸಕೋಶದ ಅಂಗಾಂಶಗಳು ಆಮೇಲೆ ಆಲ್ವಿಯೋಲೈ ಮೇನ್ ಇಂಪಾರ್ಟೆಂಟ್, ಆಲ್ವಿಯೋಲೈಗಳಿಗೆ ಹಾನಿ ಉಂಟಾಗತ್ತ.
ಸೊ ಅದನ್ನ ನಾವು ಎಂಪೆಸೀಮಾ ಅಂತ ಕರಿತೀವಿ. ಹಿಂಗಂದ್ರೆ ಏನ್ರಿ ಸರ? ಹ ಹಿಂಗಂದ್ರೆ ಏನಂತಂದ್ ಹೇಳಿದ್ರ ನಾನ್ ಚಂದಂಗ ಡೈಗ್ರಾಮ್ ಹಾಕಿ ಹೇಳ್ತೇನೆ ನಿಮ್ಗ, ಕೇಳಿಸ್ಕೊಡ್ರಿ. ಇಲ್ಲಿ ನೋಡ್ರಿ, ಈ ತರ ಏನಂತಂದ್ ಹೇಳಿದ್ರ ಇದನ್ನ ನಾವು ಏನಂತ ಕರೀರಿ, ಇವೇನಂದ್ರ ಶ್ವಾಸಕೋಶಗಳು. ಇವೇನಂತಂದ್ರೆ ಈ ತರ ಬಲೂನ್ ತರ ಹಿಂಗ್ ಶ್ವಾಸಕೋಶಗಳಿರ್ತಾವ. ಈ ಶ್ವಾಸಕೋಶಗಳಲ್ಲಿ ಬೆರಳಿನ ಆಕಾರದ ಹಿಂಗ್ ಸ್ಟ್ರಕ್ಚರ್ ಗಳಿರ್ತಾವ, ಬೆರಳಿನ ಆಕಾರದ. ಅವುಗಳನ್ನ ನಾನು ಹಿಂಗ್ ಒಂದ್ ತಗೊಂಡ್ಬರ್ತೀನಿ. ಈ ಬೆರಳಿನ ಆಕಾರದ ಸ್ಟ್ರಕ್ಚರ್ ಒಳಗಡೆ ಈ ತರ ಏನಂತಂದ್ರೆ ಇದ್ರ ಒಂದು ಸ್ಟ್ರಕ್ಚರ್ ಬರುತ್ತ. ಇದನ್ನ ನಾವು ಅಲ್ವಿಯೋಲೈ ಅಂತ ಕರಿತೀವಿ, ಅಲ್ವಿಯೋಲೈ. ಇದೇನ್ ಮಾಡುತ್ತೆ? ಇದು ಶ್ವಾಸಕೋಶದ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕ ಅಂತ ಕರಿತೀವಿ. ತುಂಬಾ ಚಿನ್ನದು, ಸಣ್ಣದ ಅಂತಂದ ಹೇಳ್ತೀವಿ ಅಲ್ವಿಯೋಲೈ. ಈಗ ನಾವು ಉಸಿರಾಟ ಮಾಡಿದಾಗ ನಾವು ಆಕ್ಸಿಜನ್ ಏನಂದ್ರೆ ಒಳಗ್ ಬರುತ್ತೆ, ಆಕ್ಸಿಜನ್ ಒಳಗಡೆ ಬಂದು ಇವಾಗ ಏನಂತಂದ ಹೇಳಿದ್ರೆ ಈ ತರ ಶ್ವಾಸಕೋಶಕ್ಕೆ ಬರುತ್ತೆ. ಶ್ವಾಸಕೋಶಕ್ಕೆ ಬಂದು ಎಲ್ಲಿಗೆ ಬರುತ್ತೆ? ಒಳಗಡೆ ಏನಂತಂದ ಹೇಳಿದ್ರೆ ಆಲ್ವಿಯೋಲೈ ಒಳಗಡೆ ಬರುತ್ತೆ. ಈ ಆಲ್ವಿಯೋಲೈ ಏನ್ ಮಾಡತ್ತೆ ಅಂತಂದ ಹೇಳಿದ್ರೆ ಇದ್ರೊಳಗಡೆ ಇದಕ್ಕ ಅಟ್ಯಾಚ್ ಆಗಿ ಏನಿರ್ತಾವ ಅಂತಂದ ಹೇಳಿದ್ರೆ ಏನಿರ್ತಾವ? ರಕ್ತನಾಳಗಳಿರ್ತಾವ. ಏನಿರ್ತಾವ ಅಂತಂದ ಹೇಳಿದ್ರೆ ರಕ್ತನಾಳಗಳಿರ್ತಾವ. ಇವು ರಕ್ತನಾಳಗಳು ಎಲ್ಲಿ ಹೋಗ್ತಾವ? ಹಾರ್ಟಿಗೆ ಹೋಗ್ಬೇಕು. ರಕ್ತನಾಳಗಳು ಹಾರ್ಟ್ ಹೋಗ್ಬೇಕು. ಈ ಅಲ್ವಿಯೋಲೈ ಏನ್ ಮಾಡತ್ತಂತಂದ ಹೇಳಿದ್ರ ಈ ರಕ್ತನಾಳುಗಳು ಏನ್ ಬರ್ತಾವಲ್ಲ, ಈ ರಕ್ತನಾಳುಗಳಲ್ಲಿ ರಕ್ತ ಇರುತ್ತೆ. ರಕ್ತದಲ್ಲಿ ಏನಿರುತ್ತೆ? ಸರ್ ಈಗ ನೋಡಿ, ಕೆಂಪು ರಕ್ತ ಕಣದಲ್ಲಿ ಇದು ಕೆಂಪು ರಕ್ತ ಕಣ ಅನ್ಕೊಳ್ಳೋಣ ಸರ್. ಕೆಂಪು ರಕ್ತ ಕಣವನ್ನ ಕೆಂಪಾಗೆ ತೆಗಿರಿ, ನಮ್ಗೆ ಅರ್ಥ ಆಗತ್ತೆ. ಇದೇನಂದ ಕೆಂಪು ರಕ್ತ ಕಣ. ಇದು ಕೆಂಪು ರಕ್ತ ಕಣದ ಒಂಥರ ಹಡಗಿನ ತರ ಇರುತ್ತೆ. ಇದ್ರೊಳಗಡೆ ಏನಿರುತ್ತೆ? ಕೆಂಪು ರಕ್ತ ಕಣದಲ್ಲಿ ಏನು ಹಿಮೋಗ್ಲೋಬಿನ್ ಇರುತ್ತೆ. ಈ ಹಿಮೋಗ್ಲೋಬಿನ್ ಅನ್ಕೊಡ್ರಿ, ಈ ಹಿಮೋಗ್ಲೋಬಿನ್ ಒಳಗಡೆ ಅಲ್ವಿಯೋಲೈ ಏನ್ ಮಾಡತ್ತಂದ್ರ ಈ ಬರುವಂತ ಆಕ್ಸಿಜನ್ ಅನ್ನ ತುಂಬುತ್ತ. ತುಂಬಿದ ನಂತರ ಇದೇನಾಗತ್ತ? ಇದು ಈ ಕಡೆ ಹಿಂಗ್ ಟ್ರಾನ್ಸ್ಫರ್ ಆಗಿ ಹಾರ್ಟ್ ಹೋಗುತ್ತಾ, ಹಾರ್ಟ್ ಇಂದ ಎಲ್ಲಾ ಕಡೆಗೆ ಹೋಗುತ್ತಾ. ಎಸ್, ಕರೆಕ್ಟ್. ಈಗ ರಿಟರ್ನ್ ಏನಾಗತ್ತೆ ಸರ್? ರಿಟರ್ನ್ ಏನಂತಂದ್ ಹೇಳಿದ್ರ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. ರಿಟರ್ನ್ ಏನಂತಂದ್ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. ಈ ತರ ಹಿಂಗ್ ಬಂದು ಇಲ್ಲಿ ಬಂದ ತಕ್ಷಣ ಇದೇನ್ ಮಾಡತ್ತ? ಈಗ ಆಲ್ರೆಡಿ ಏನಂತಂದ್ ಹೇಳಿದ್ರ ಈ ತರ ಯಾವ್ದು ಬಂದಿರುತ್ತೆ ತುಂಬಿಕೊಂಡು ಇದೇನಂದ್ ಹಿಮೋಗ್ಲೋಬಿನ್ ಏನಂತಂದ್ ಹೇಳಿದ್ರ ರಕ್ತದಲ್ಲಿ ಹಿಮೋಗ್ಲೋಬಿನ್ ಕಾರ್ಬನ್ ಡೈಆಕ್ಸೈಡ್ ನ ತಗೊಂಡ್ಬಂದಿರುತ್ತೆ. ಈ ಅಲ್ವಿಯೋಲೈ ಏನ್ ಮಾಡತ್ತ ಅಂತಂದ್ ಹೇಳಿದ್ರ ಅದನ್ನ ತನ್ನಲ್ಲಿ ತಗೊಂಡು ತನ್ನಿಂದ ಏನಂತಂದ್ ಹೇಳಿದ್ರ ಹಿಂಗ್ ತಗೊಂಡು ಶ್ವಾಸಕೋಶಗಳಿಂದ ಬಾಯಿಯ ಮೂಲಕ, ಮೂಗಿನ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಗಡೆ ಹಾಕತ್ತ. ಇಲ್ಲಿ ಕೆಲಸ ಏನು? ಗಾಡಿಗಳ ನಮ್ದೇನ್ ನಾವು ಅನಿಲಗಳ ವಿನಿಮಯ ಅಂತ ಕರೆಯೋಣ ಸಿಂಪಲ್ ಆಗಿ, ಅನಿಲಗಳ ವಿನಿಮಯವನ್ನ ಮಾಡುವಂತಹ ಒಂದು ಸ್ಥಳ ಯಾವ್ದಂತಂದ ಹೇಳಿದ್ರ ಶ್ವಾಸಕೋಶಗಳಿಂದ ರಕ್ತನಾಳಕ್ಕೆ, ಅದು ಅಲ್ವಿಯೋಲೈ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತೇನ್ರು? ಇದು ಲಾಸ್ಟ್ ಸ್ಟೇಜ್ ಆಫ್ ಎಕ್ಸ್ಪ್ಲನೇಷನ್. ಇದಕ್ಕಿಂತ ಈಸಿಯಾಗಿ ನಾವು ಹೇಳಂಗಿಲ್ಲ. ಲಾಸ್ಟ್ ಸ್ಟೇಜ್ ಇದ ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ಸರಿ ನೋಡಿ. ನೆಕ್ಸ್ಟ್ ಮೂತ್ರಪಿಂಡ. ಈಗ ಮೂತ್ರಪಿಂಡಕ್ಕೆ ಏನಂತಂದ ಹೇಳಿದ್ರೆ ಒಂದ್ ರೋಗ ಬರುತ್ತೆ, ಯುರೇಮಿಯಾ ಅಂತಂದ ಹೇಳಿ. ಯುರೇಮಿಯಾ ಅಂತಂದ ಹೇಳಿದ್ರೆ ರಕ್ತದಲ್ಲಿ ತ್ಯಾಜ್ಯ ಉತ್ಪನ್ನಗಳು ಜಾಸ್ತಿ ಆದ್ವು ಅಂತಂದ ಹೇಳಿದ್ರ. ಸೊ ರಕ್ತದೊಳಗಡೆ, ಬ್ಲಡ್ ಒಳಗಡೆ ತ್ಯಾಜ್ಯ ವಸ್ತುಗಳು ಜಾಸ್ತಿ ಆದ್ವು ಅಂತಂದ ಹೇಳಿದ್ರೆ, ತ್ಯಾಜ್ಯ ವಸ್ತುಗಳು, ಆಮೇಲೆ ಯೂರಿಯಾ ಕಂಟೆಂಟ್ ಎಲ್ಲಾದ್ರೂ ಜಾಸ್ತಿ ಆಯ್ತು ಅಂತಂದ್ರೆ ಅದನ್ನ ನಾವು ಯುರೇಮಿಯಾ ಅಂತ ಕರಿತೀವಿ. ಯುರೇಮಿಯಾ ಜಾಸ್ತಿ ಆಗ್ತಾ ಹೋಯ್ತು ಅಂತಂದ್ರೆ ಕಿಡ್ನಿ ಫೇಲ್ ಆಗುತ್ತೆ. ಏನಾಗುತ್ತೆ? ಕಿಡ್ನಿ ಫೇಲ್ ಆಗುತ್ತೆ. ಅದು ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಿದ್ದು. ಇದಾದ ನಂತರ ಸರ್ ಈ ಮೂತ್ರಪಿಂಡದಲ್ಲೂ ಕೂಡ ಏನಂತಂದ ಹೇಳಿದ್ರೆ ಕೆಲವೊಂದು ಥಿಂಗ್ಸ್ ಗಳು ಬರ್ತಾವ. ಅದನ್ನು ಇಲ್ಲೇ ಹೇಳ್ಬಿಡ್ತೀನಿ ನಿಮ್ಗೆ, ಯಾಕಂತಂದ ಹೇಳಿದ್ರೆ ಈಸಿಯಾಗಿ ಅರ್ಥ ಆಗ್ಬಿಡ್ತದೆ. ಸರ್ ಈಗ ಏನಂದ್ರ ಮೂತ್ರಪಿಂಡದೊಳಗಡೆ ಈ ತರ ಹಿಂಗ್ ಮೂತ್ರಪಿಂಡಗಳು ಬರ್ತಾವ. ಎಸ್, ಅವು ಹಿಂಗ ಇರ್ತಾವ. ಈ ಮೂತ್ರಪಿಂಡದ ಮೇಲೆ ಇಲ್ಲಿ ಹಿಂಗ್ ಸ್ಟ್ರಕ್ಚರ್ ಬರುತ್ತೆ. ಇವು ಅಡ್ರಿನಲಿನ್ ಅಂತ ಕರಿತೀವಿ. ಇಲ್ಲಿಂದ ಅಡ್ರಿನಲ್ ಗ್ರಂಥಿಗಳಂತ ಕರಿತೀವಿ. ಅಡ್ರಿನಲಿನ್ ಹಾರ್ಮೋನ್ ಬಿಡುಗಡೆ ಆಗುತ್ತೆ. ಇದ್ರ ಒಳಗಡೆ ಏನಂತಂದ ಹೇಳಿದ್ರೆ ಬೆರಳಿನ ಆಕಾರದ ಸ್ಟ್ರಕ್ಚರ್ಗಳು ಕಂಡು ಬರ್ತಾವ. ಅಲ್ಲಿ ಕೂಡ ಏನಂತಂದ ಹೇಳಿದ್ರೆ ಬೆರಳಿನ ಆಕಾರದ ಸ್ಟ್ರಕ್ಚರ್ಗಳು ಕಂಡು ಬರ್ತಾವ. ಅವುಗಳನ್ನ ನಾವು ಏನಂತ ಕರಿತೀವಿ ಅಂದ್ರೆ ನೆಫ್ರಾನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ನೆಫ್ರಾನ್ಸ್. ಈ ನೆಫ್ರಾನ್ಸ್ ಏನ್ ಮಾಡತ್ತಂತಂದ ಹೇಳಿದ್ರ ರಕ್ತನಾಳಗಳಿಂದ ಬರುವಂತ ಬ್ಲಡ್ ಅನ್ನ ಏನ್ ಮಾಡತ್ತಂತಂದ ಹೇಳಿದ್ರೆ ಪ್ಯೂರಿಫೈ ಮಾಡ್ಬಿಟ್ಟು ಕಳಿಸುತ್ತ. ವೇಸ್ಟ್ ಏನಿರುತ್ತಲ್ಲ ಅವುಗಳನ್ನ ಇನ್ನು ವೇಸ್ಟ್ ನೀರು, ಯೂರಿಯಾ, ತ್ಯಾಜ್ಯ ವಸ್ತುಗಳನ್ನೆಲ್ಲಾನು ಏನ್ ಮಾಡತ್ತಂದ್ರೆ ಯೂರಿನ್ ಮುಖಾಂತರ ಹೊರಗಾಗುತ್ತೆ. ಅದ್ರ ಕೆಲಸ ಏನಂದ್ರೆ ಅದಕ್ಕೋಸ್ಕರ ನೆಫ್ರಾನ್ ಅನ್ನ ಕಿಡ್ನಿಯ ರಚನಾತ್ಮಕ, ಕಾರ್ಯನಿರ್ವಾಹಕ ಮತ್ತು ರಚನಾತ್ಮಕ ಘಟಕ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಆಸ್ತಿ ಪಂಜರ. ಇನ್ನು ಉಳಿದಿರೋದ ಒಂದು ಟೆಟನಿ ಅಂತಂದ್ ಹೇಳ್ತೀವಿ. ಆಸ್ತಿ ಪಂಜರ, ಟೆಟನಿ ಅಂದ್ರ ಸ್ನಾಯು ಸೆಳೆತ, ನರಗಳು ಒಂಥರ ಉಬ್ಬಿರ್ತಾವು, ಸ್ನಾಯು ಸೆಳೆತ ಉಂಟಾಗತ್ತ, ಹೆವಿ ಪೇನ್ ಬರುತ್ತ. ಇದ್ರಲ್ಲಿ ಏನಂದ್ರೆ ಕ್ಯಾಲ್ಸಿಯಂ ಕಡಿಮೆ ಆಗತ್ತ. ಕ್ಯಾಲ್ಸಿಯಂ ಕಡಿಮೆ ಆಯ್ತು ಅಂತಂದ್ರೆ ಹೇಳಿದ್ರೆ ಈ ರೀತಿ ರೋಗ ಬರುತ್ತೆ. ಅದನ್ನ ನಾವು ಟೆಟನಿ ಅಂತ ಕರಿತೀವಿ. ಇದು ಆಸ್ತಿ ಪಂಜರಕ್ಕೆ ಸಂಬಂಧಪಟ್ಟಿರುವಂತದ್ದಾಗೈತೆ. ಪಾಯಿಂಟ್ ಕ್ಲಿಯರ್? ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ಇವತ್ತಿನ ಕ್ಲಾಸು. ನೆಕ್ಸ್ಟ್ ಏನ್ ಮಾಡೋಣ ಅಂತಂದ ಹೇಳಿದ್ರೆ ಇನ್ನು ಉಳಿದಿರೋ ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಇನ್ನು ಕೆಲವೊಂದು ಹೇಳ್ತಾರೆ ಜನ, ಸರ್ ಸ್ಪೀಡ್ ಆಗಿರಿ, ಕ್ವಶನ್ಸ್ ಗಳನ್ನ ಆನ್ಸರ್ ಹೇಳ್ಕೊಂತ ಹೋಗ್ರಿ. ಅವ್ ಬ್ಯಾರೆದಾರ ವಿಡಿಯೋಸ್ ನೋಡ್ರಿ.
ಸಿಂಪಲ್. ಯಾಕಂತಂದ್ ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ಬೇಕು ಮೊದಲು. ಈ ಸರಿ ಫೇಲ್ ಆದ್ರೂ ಕೂಡ ಏನಂತಂದ್ ಹೇಳಿದ್ರೆ ನೆಕ್ಸ್ಟ್ ಟೈಮ್ ಪಾಸ್ ಆಗ್ಬೇಕು. ಆ ತರ ಓದ್ಬೇಕ ಹೊರತು ಇವಾಗೂ ಹಂಗ ಓದೋದು, ನೆಕ್ಸ್ಟ್ ಹಂಗ ಓದೋದು, ಎವ್ರಿ ಟೈಮ್ ಫೇಲ್ ಆಗೋದು, ಅದಾದ ನಂತರ ಮನಿ ಹೋಗೋದು, ಆಮೇಲೆ ನೆಕ್ಸ್ಟ್ ಏನೋ ಒಂದು ಜೀವನ ಇರುತ್ತಾ ಅಂತಲ್ಲ. ಸೊ ಅರ್ಥ ಮಾಡ್ಕೋಬೇಕ, ಪ್ರಾಪರ್ ಆಗಿ ಅರ್ಥ ಮಾಡ್ಕೊಳ್ರಿ. ಕೆಇ ಎಕ್ಸಾಮ್ಸ್ ಗಳಿಗೆ ಎಲ್ಲ ಯೂಸ್ ಆಗತ್ತೆ.